ಜ್ಞಾನಕೃತೆಯೇ ಬಗೆಗೊಡಲು ಅಹಮನು ಮುದಿಸಿತ್ತರಿಯೇ ಅದು ತಾನೇ ತನಗಿದಿರಿಟ್ಟಂತೆ ಅದು ತನಗನ್ಯಂ ತಾನೆಂಬಂತೆ ಬಹುವಿಧ ಭೂತ ಭುವನ ರೂಪಾಗಿ ಬಹುಕರ್ಣೇಂದ್ರಿಯ ವಸುರೂಪಾಗಿ ಸ್ಥಾವರ ಭೇದದ ಕೋಟಿಗಳಾಗಿ ತೀವಿದ ಕೆಳ ಜಂಗಮ ರೂಪಾಗಿ ತೋರುತ್ತಾ ಮನಮುಳ್ಳೊಡೆದೆಲ್ಲ ತೋರುವುದದು ಕೆಡಲೊಂದುಂ ಇದಿಲ್ಲ ಜಗವದರಿಂದ ಮನೋಮಯವೆಂದು ಬಗೆದೋರುವ ಕನಸಿನ ತೆರನೆಂದು. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣ ಅರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣ ಅರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಈ ಹಿಂದಿನ ನುಡಿಯಲ್ಲಿ ಏನು ಹೇಳ್ತಾ ಬಂದರು ಅಂತ ಕೇಳಿದರೆ, ಅಜ್ಞಾನವಶನಾಗಿ ಅಜ್ಞಾನದ ಕಾರ್ಯವಾದ ಅಹಮ್ಮು, ದೇಹ, ಇಂದ್ರಿಯ, ಬುದ್ಧಿಗಳಲ್ಲಿ ನಾನೆಂಬ ಬುದ್ಧಿಯನ್ನು ಮಾಡಿಕೊಂಡು ನೀ ಏನಾದೆ ಅಂದ್ರೆ ಭ್ರಮಕ್ಕೆ ಒಳಗಾದಿ ಈ ಸಂಸಾರದ ಬಂಧನ ನಿಗಸರು ಅಂದ್ರೆ ಬಂತು, ಅಥವಾ ನೀವೊಬ್ಬನೇ ಇದ್ದರೂ ಕೂಡ ಅನೇಕತ್ವ ನಿನ್ನಲ್ಲಿ ತೋರಿತು ಅಂತ ಹೇಳ್ಕೊಂಡು ಬಂದರು. ಇನ್ನು ಈ ಜಗದಾಕಾರವಾಗಿ ತೋರಿದ್ದೆಲ್ಲ ಯಾವುದು ಅಂತ ಕೇಳಿದರೆ, ಇದು ಮನೋಮಯದಿಂದ ಉತ್ಪತ್ತಿ ಆದದ್ದು ಹೊರತಾಗಿ ಇದು ಮತ್ಯಾವುದರಿಂದ ಇಲ್ಲ ಅಂತ. ಅದಕ್ಕಾಗಿ ಕನಸು ಹೇಗೋ ಜಾಗೃತವೂ ಕೂಡ ಹಾಗೆ. ಕನಸು ಮನೋಮಯಕವಾಗಿ ತೋರೋದು ಏನು ಮನಸ್ಸಿನಕ್ಕಿಂತಲೂ ಭಿನ್ನವಾಗಿ ಅಂತ ಕೇಳಿದ್ರೆ, ಮನೋಕಲ್ಪನಾನ ಎಲ್ಲ ಅಲ್ಲಾದರೂ ಕೂಡ ಅಲ್ಲೆಲ್ಲ ಏನಪ್ಪ ಅಂತ ಕೇಳಿ ಇಲ್ಲಿ ಇನ್ನೂ ಏನದ ಅಂದ್ರೆ ವರ್ಷ 10 ವರ್ಷಗಟ್ಟಲೆ ಟೈಮ್ ತಿಂತಿರ್ತದೆ. ಈಗ ಸಾಮಾನ್ಯವಾಗಿ ಒಂದು ಆಕಳ ಕರು ಹಾಕಬೇಕಾಗಿತ್ತು ಅಂದ್ರೆ ಹುಟ್ಟಿದ 3 ವರ್ಷದ ನಂತರದಲ್ಲಿ ಅದು ಆಕಳ ಏನಪ್ಪ ಅಂದ್ರೆ ಗರ್ಭ ಧರಿಸಿ ಕರುವಿಗೆ ಜನ್ಮ ಕೊಡ್ಬೇಕಾದ್ರೆ 4 ವರ್ಷ ಬೇಕು ಹುಟ್ಟಿದ ಮೇಲೆ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಆ ಕರುವನ್ನು ಬಿಟ್ಟು ಹಾಲು ಕರೆಯವರು ಏನಪ್ಪ ಅಂತ ಕೇಳಿ ಅವ್ರಕ್ಕಿಂತ ಮೊದಲು ಏನಪ್ಪ ಅಂದ್ರೆ ಹುಟ್ಟಿರಬೇಕು. ಹೀಗೆಲ್ಲ ವ್ಯವಸ್ಥೆ ಜಾಗೃತದಲ್ಲಿ ಇರ್ತಾ ಇದೆ. ಅಲ್ಲೇ ಆಕಳ ಕರ ಹಿಂಡವರು ಉಣ್ಣವರು ಏನೆಲ್ಲ ಆಗ್ತದಲ್ಲ, ಏಕಕಾಲದಲ್ಲಿಯೋ ಏನು ಬಹುಕಾಲದಲ್ಲಿಯೋ? ಏಕಕಾಲದಲ್ಲಿ. ಇದೆಲ್ಲ ಮನೋಕಲ್ಪನಾದಿಂದ ತೋರಿದ್ದು ಅಲ್ಲ ಹೊರತಾಗಿ ವಾಸ್ತವತ ವಿಚಾರ ಮಾಡಿದರೆ ಇಲ್ಲವೇ ಇಲ್ಲ. ಅದರಂತೆಯೇ ಜಾಗೃತ ಜಗತ್ತಾದರೂ ಕೂಡ ಏನದ ಮನೋಕಲ್ಪನಾದಿಂದ ತಯಾರಾಗಿದೆ. ಅದಕ್ಕಾಗಿ ಸ್ವಪ್ನ ಹೇಗೋ ಹಾಗೆ ಜಾಗೃತವು ಅಂತ ಹೇಳೋರದಾರ. ಏನಂತ ಇದ್ದಾರೆ ಅಂತ ಕೇರೆ, ಮಿಗೆ ಅಂದರೆ ಹೆಚ್ಚಾಗಿ ವಿಪರೀತ ಜ್ಞಾನ ಕೃತೆಯೇ ಬಗೆಗೊಡಲಹ ಮನಂ ಉದಿಸಿತ್ತು ಅರಿಯೇ. ಏನಾಯ್ತು ಅಂತ ಕೇಳಿ, ವಿಪರೀತ ಜ್ಞಾನ ಕೃತೆಯೇ. ವಿಪರೀತ ಜ್ಞಾನ ಅಂದ್ರೆ ಗುರ್ತದ, ಇರುವುದೊಂದು ತಿಳ್ಕೊಳ್ಳೋದೊಂದು. ವಿಪರೀತ ಜ್ಞಾನ ಅಂತಾರ, ಅದಕ್ಕೆ ವಿಪ್ರಜೆ ಅಂತಾರ, ವಿಪರ್ಯ ಅಂತಾರ. ವಿಪರ್ಯ ಪದ ಹೋಗಿ ಅದಕ್ಕೆ ಅಪಭ್ರಂಶವಾಗಿ ಏನಾಗ್ಯದ ವಿಪ್ರಜೆ ಆಗ್ಯದ ಅಂತ ವಿಚಾರ ಸಾಗರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ವಿಪರೀತ ಜ್ಞಾನ. ಆ ವಿಪರೀತ ಜ್ಞಾನ ರೂಪದಿಂದ ಕೂಡಿ ಯಾವ ಅಜ್ಞಾನದ ಅದೇನಾಯ್ತಪ್ಪ ಅಂತ ಬಗೆಗೊಡಲ್ ಮನಂ ಉದಿಸಿತ್ತರಿ. ಆ ಅಜ್ಞಾನದಿಂದಲೇ ಏನು ಉದಯವಾಯಿತು ಅಂತ ಕೇಳಿದ್ದಾದ್ರೆ ಮನಸ್ಸನ್ನುವಂಥದ್ದು ಉತ್ಪತ್ತಿ ಆಯಿತು. ಏನು ತಯಾರಾಯಿತು? ಮನಸ್ಸು. ಅದು ತಾನೇ ತನಗೆ ಇದಿರಿಟ್ಟಂತೆ ಅದು ತನಗೆ ಅನ್ಯಂ ತಾನೇ ಎಂಬಂತೆ. ಅದು ತಾನೇ ತನಗೆ ಇದಿರಿಟ್ಟಂತೆ. ಅದು ಅಂದ್ರೆ ಯಾವ ಮನಸ್ಸು ಅದೇನಾಗ್ಯದಪ್ಪ ಅಂದ್ರೆ ತಾನೇ ಇದರಿಟ್ಟಂತೆ ತೋರ್ತಾ ಇದೆ. ಹೆಂಗೆ ಅನ್ನಿಸ್ತಾ ಇದೆ ಜಾಗ್ರದ ಈ ಪದಾರ್ಥಗಳು
ಹಾಗೆ ಇದರಿಟ್ಟಂಗ ತೋರ್ದಂಗ ಅನ್ನಿಸ್ತಾ ಇದೆ. ಏನ್ರಿ ತನಗೆ ತನಗೆ ಅಂದ್ರೆ ಯಾರಿಗೆ? ಪರಬ್ರಹ್ಮ ಸ್ವರೂಪನಾದ ನೀನು ಅಥವಾ ಪ್ರತ್ಯೇಗಾತ್ಮ ಸ್ವರೂಪನಾದಂಥ ನಿನಗೇನಾಗಿದೆಪ್ಪ ಅಂತ ಕೇಳಿದ್ರೆ ಎದರಿಟ್ಟಂತೆ ತೋರ್ತಾ ಇದೆ. ಅದು ತನಗೆ ಅನ್ಯಂ, ಅದು ತನಗಿಂತಲೂ ಭಿನ್ನವೋ ಏನು ತನ್ನ ಸ್ವರೂಪ ಅಂತ ಕೇಳಿದ್ರೆ ತನಕ್ಕಿಂತಲೂ ಭಿನ್ನದ. ಆದರೆ ಏನಾಗಿದೆಪ್ಪ ಅಂದ್ರೆ ತಾನೇ ಎಂಬಂತೆ ಅದು ತನಕ್ಕಿಂತಲೂ ಭಿನ್ನವಾಗಿದ್ರೂ ಕೂಡ ಅದುವೇ ನಾನು ಎನ್ನುವ ಹಾಗೆ ತೋರ್ತಾ ಇದೆ. ಬಹು ಬಹುವಿಧ ಭೂತ ಭುವನ ರೂಪಾಗಿ ಮತ್ತದೇನಾಗ್ಯದಪ್ಪ ಅಂತ ಕೇಳಿದ್ರೆ ಬಹುವಿಧ ಭೂತ ಭುವನ ರೂಪಾಗಿ ಅನೇಕ ರೀತಿಯ ಭೂತಗಳಾಗಿ ತಯಾರಾಯಿತು. ಆಗ ಏನಪ್ಪ ಅಂದ್ರೆ ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ ರೂಪದಿಂದ. ಆಮೇಲೆ ಅಂತ ಭುವನ ಅಂದ್ರೆ 14 ಲೋಕಗಳಿಂದ ತಯಾರಾಯಿತು. 14 ಲೋಕವಾಗಿ ತೋರಿದ್ಯಾವುದು? ಕಲ್ಪನಾಮಯವಾಗಿ ಮನಸ್ಸೇ. 7 ಮೇಲಿನ ಲೋಕ, 7 ಕೆಳಗಿನ ಲೋಕ. ಅತಳ ವಿತಳ ಸುತಳ ತಳಾತಳ ರಸಾತಳ ಪಾತಾಳ ಮಹಾತಳ ಅನ್ನೋ 7 ಕೆಳಗಿನ ಲೋಕ. ಭೂರ್ಲೋಕ ಭುವರ್ಲೋಕ ಸ್ವರ್ಲೋಕ ಮಹರ್ಲೋಕ ಜನಲೋಕ ಸತ್ಯಲೋಕ ತಪಲೋಕ ಸತ್ಯಲೋಕ ಇವು ಮೇಲಿನ 7. ಈ 14 ಲೋಕಗಳ ಆಕಾರ ಆದದ್ದು ಯಾವುದಪ್ಪ ಅಂತ ಕೇಳಿದ್ರೆ ಆ ಮನಸ್ಸೇ. ಬಹುಕರಣೇಂದ್ರಿಯ ವಸುರೂಪಾಗಿ ಮತ್ತೇನಾಗ್ಯದಪ್ಪ ಅಂತ ಕೇಳಿದ್ರೆ ಬಹುಕರಣೇಂದ್ರಿಯ ಅಂದ್ರೆ ಸಾಧನ ರೂಪವಾದ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಪ್ರಾಣಗಳ ರೂಪವಾಗಿ ತಯಾರಾಗಿದ್ಯಾವುದು? ಈ ಮನಸ್ಸು ಅದ. ಮತ್ತೇನಾಯ್ತು ಅಂದ್ರೆ ಸ್ಥಾವರ ಭೇದದ ಕೋಟಿಗಳಾಗಿ ಏನಾಯ್ತು ಅಂದ್ರೆ ಸ್ಥಾವರ ಮತ್ತು ಜಂಗಮ. ಸ್ಥಾವರ ಭೇದದ ಅಂತಂದ್ರೆ ಸ್ಥಾವರ ಅಂದ್ರೆ ಅನೇಕ ಸ್ಥಾವರ ಪದಾರ್ಥಗಳದಾವು. ಎಷ್ಟು ಅದಾವಪ್ಪ ಅಂತ ಕೇಳಿದ್ರೆ ಕೋಟಿಗಳಾಗಿ ಅಂದ್ರೆ ಲೆಕ್ಕ ಮಾಡಕ ಅಸಂಖ್ಯಾತವಾಗಿ ತೋರಿದು. ಏನ್ರಿ ಸ್ಥಾವರ ಜೀವರಾಶಿಗಳು ಎಷ್ಟು ಅದಾವು ಅಂದ್ರೆ ಹೊಲ ಆಗಲಿ ಮನೆ ಆಗಲಿ ಬಂಗಾರ ಆಗಲಿ ಬೆಳ್ಳಿ ಆಗಲಿ ಇಂಥ ಸ್ಥಾವರ ಜೀವಿಗಳು 1 2 ಅಂತ ಕೇಳಿದ್ರೆ ನಮಗೆ ಗುರ್ತಿರುವ ಅಷ್ಟ. ಯಾಕೆ ನಮಗೆ ಬೇಕು ನಮಗೆ ಅನುಕೂಲ ಅದ ಅಂತ ಏನು ಸಂಗ್ರಹ ಮಾಡಿ ಇಷ್ಟರಲ್ಲೇ ಗುರ್ತದ. ಮನೆ ಆಗಲಿ ಹೊಲ ಆಗಲಿ ಆಮೇಲೆ ಬಂಗಾರ ಆಗಲಿ ಬೆಳ್ಳಿ ಆಗಲಿ ಇನ್ನು ಹಲವಾರು ಪದಾರ್ಥಗಳು ಇಂಥವು ಎಷ್ಟು ಅದಾವ ಅಂದ್ರೆ ಲೆಕ್ಕ ಮಾಡೋಕ್ಕಾಕತ್ತೇನಂದ್ರೆ ಇಲ್ಲ, ಅಷ್ಟು ಪದಾರ್ಥಗಳದಾವ. ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ತೀವಿದ ಅಖಿಳ ಜಂಗಮ ರೂಪ ಆಗಿ, ತೀವಿದ ಅಂದ್ರೆ ಹೆಚ್ಚಾಗಿ, ಅಖಿಳ ಅಖಿಳ ಅಂದ್ರೆ ಬಹಳಷ್ಟು ಏನ್ ತಯಾರು ಜಂಗಮ ರೂಪ ಆಗಿ. ಜಂಗಮ ರೂಪ ಅಂದ್ರೆ ಚಲಿಸಾಡುವ ಪ್ರಾಣಿ, ಒಂದು ಹಾರಾಡುವ ಏನು ಕ್ರಿಮಿಗಳನ್ನು ಹಿಡಿದುಕೊಂಡು ಜಂಗಮ ಪ್ರಾಣಿ ಅಂದ್ರೆ ಮನುಷ್ಯನ ಪರ್ಯಂತರವಾಗಿ ಇವೆಲ್ಲಕ್ಕೆ ಏನಂತಾರೆ ಜಂಗಮ ಪ್ರಾಣಿ ಅಂತಾರೆ. ತೋರುತ್ತಾ ಮನಮುಳ್ಳೊಡೆ ಇದು ಎಲ್ಲ ಮನಮುಳ್ಳೊಡೆ ತೋರುತ್ತಾ. ಇದೆಲ್ಲ ಇಷ್ಟು ತೋರ್ತದಲ್ಲ, ಮನಸ್ಸಿದ್ರು ತೋರ್ತದ, ಮನಸ್ಸಿಲ್ದಾನು ಮನಸ್ಸಿದ್ದಾಗ ತೋರ್ತದೆ. ತೋರುವುದದು ಏನ್ರಿ ಇದು ಎಲ್ಲ ತೋರುವುದು. ಇದೆಲ್ಲ ಯಾವಾಗ ತೋರ್ತದ? ಮನಸ್ಸಿದ್ದಾಗ. ಅದು ಕೆಡಲ್, ಅದು ಅಂದ್ರೆ ಆ ಮನಸ್ಸು ಕೆಡ್ತೀವಿ ಅಂದ್ರೆ ಒಂದುಂ ಇದು ಇಲ್ಲ, ಇದು ಒಂದುಂ ಇಲ್ಲ. ಇದೇನಾರು ಒಂದರಿಂದ ತೋರ್ತದನೋ ಅಂದ್ರೆ ಮನಸ್ಸು ಅಡಗಿದ್ರೆ, ಮನಸ್ಸಿದ್ದಾಗ ಇದೆಲ್ಲ, ಮನಸ್ಸು ಅಡಗಿದ್ರೆ ಏನು ತೋರುವುದು ಇಲ್ಲ. ಅನುಭವ ಏನಪ್ಪಾ ಅಂದ್ರೆ 3 ಅವಸ್ಥೆಗಳ ಅನುಸಾರವಾಗಿ ಜಾಗ್ರ ಸ್ವಪ್ನಗಳಲ್ಲಿ ಮನಸ್ಸು ಇರ್ತಾ ಇದೆ, ಏನೆಲ್ಲ ವ್ಯವಹಾರ ಕಾಣ್ತಾ ಇದ್ದೇವೆ. ಸುಸುಪ್ತಿಯೊಳಗೆ ಲೀನ್ ಆಯ್ತು ಅಂದ್ರೆ ಅಲ್ಲಿ ಏನಾರೈತೇನು? ಈ ಜಾಗೃತ ಪ್ರಪಂಚದಲ್ಲಿ ಸ್ವಪ್ನ ಪ್ರಪಂಚದಲ್ಲಿ ಮಡದಿ ಮಕ್ಕಳು ಧನ ಕನಕ ವಸ್ತ್ರ ವಾಹನ ಅಧಿಕಾರ ಅಂತಸ್ತು ಮೊದಲು ಮಾಡಿಕೊಂಡು ಇಷ್ಟೆಲ್ಲ ಮನಸ್ಸಿದ್ದಾಗ ತೋರೋದು, ಮನಸ್ಸಿರ್ಲಾರ್ದು. ಯಾವಾಗ ಮನಸ್ಸು ಅವಿದ್ಯೆಯಲ್ಲಿ ಲೀನವಾಯಿತು ಅಂದ್ರೆ ಸಮ್ಮುಖ ಕರ್ಮದ ಭೋಗದ ಅಭಾವವಾದಾಗ ಸುಪ್ತಿ ಅಂದ್ರೆ ನಿದ್ರೆ ಬರ್ತಾ ಇದೆ. ಆ ನಿದ್ರೆಗೆ ಹೋದಾಗ ನಿದ್ರೆಯಲ್ಲಿ ಅಂದ್ರೆ ಅವಿದ್ಯೆಯಲ್ಲಿ ಈ ಮನಸ್ಸು ಏನಾಗ್ತದೆ? ಮುಳುಗ್ತಾ ಇದೆ. ಮನಸ್ಸು ಮುಳುಗ್ತಿ ಅಂದ್ರೆ ಅಲ್ಲಿ ಏನಾರು ಇವು ತೋರ್ಯವನು? ಒಂದೂ ತೋರುವುದಿಲ್ಲ. ಹಂಗಾರೆ ಮನಸ್ಸಿದ್ರೆ ಇವು ಇರ್ತಾವ, ಮನಸ್ಸು ಒಂದಿಲ್ಲ ಅಂದ್ರೆ ಇವು ಯಾವೂ ಇರುವುದು ಇಲ್ಲ. ಜಗವು ಅದರಿಂದ ಮನೋಮಯವೆಂದು, ಅದರಿಂದ ಅಂದ್ರೆ ಆ ಕಾರಣದಿಂದ ಈ ಜಗತ್ತೇನದಂದ್ರೆ ಮನೋಮಯ ಅಂದ್ರೆ ಮನೋಕಲ್ಪನಾದಿಂದ ತಯಾರಾದದ್ದು ಅಂತ. ಬಗೆದೋರುವ ಕನಸಿನ ತೆರನಂತೆ ಅದು ಹೆಂಗ ತೋರ್ತದವ? ಕನಸಿನ ತೆರನೆಂದು. ಕನಸು ಹೇಗೆ ಮನೋಮಯವಾಗಿ ಇದೆಲ್ಲ ತೋರಿದ್ರು ಕೂಡ ಆ ಮನಸ್ಸು ಅಡಗುತ್ತೆ ಅಂದ್ರೆ ಜಾಗ್ರತೆಗೆ ಬಂತು ಅಂದ್ರೆ ಆ ಪದಾರ್ಥಗಳೆಲ್ಲ ಏನಕ್ಕಾವು? ತೋರುವುದಿಲ್ಲ. ಮತ್ತು ಅದೇ ರೀತಿಯಾಗಿ ಜಾಗೃತ ಪ್ರಪಂಚದಲ್ಲಿ ತೋರಿದ್ದು ಕೂಡ ಮನಸ್ಸು ಲಯ ಆಯಿತು ಅಂದ್ರೆ ತೋರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ತನ ಮನಸ್ಸು ಕಸುವಾಗಿರ್ತಾ ಇದೆ ಅಲ್ಲಿ ತನ ಇದು ಇದ್ದದ್ದ. ಏನ್ರಿ
ಈ ಜಗತ್ತು ಅಂದ್ರೆ ಹುಟ್ಟುವುದು ಸಾವುದು ಇದೇನದ ಇದದ್ದು. ಅದಕ್ಕಾಗಿ ಶರೀರ ಮುಪ್ಪು ಮಾದ ತಾ ಮಾಡಿದ್ರು ಆಕತಿ ಮಾಡ್ಲಿರು ಆಕತಿ. ನಿಮ್ಮೆಲ್ಲರ ಕೆಲಸ ಏನದ ಅಂತ ಕೇಳಿದ್ರೆ ಏನ್ರಿ, ಕನಕ ಬಟ್ಟಂಗಿ ಅಂತ ಪೈಲ್ವಾನ ಸೊಡ್ಡು ಕಣಕ ಏನು ಸೊಡ್ಡು ಹೊಡಿತಾನಲ್ಲ, ಹಂಗ ಕನಕ ಬಟ್ಟಂಗಿ ಅಂತ ಸೊಡ್ಡು ಹೊಡಿತದ. ಯಾವ್ದ್ರಿ? ಮನಸ್ಸಾದಪ್ಪ ಭಾಳ ಬೆರಿಕೆ. ಎಷ್ಟು ಬೆರಿಕೆ ಅದ ಅಂತ ಕೇಳ್ರೆ ಅದು ಹೇಳಕ್ಕಾಗೋದಿಲ್ಲ. ಅದು ನಿಮ್ಗೆ ಎಲ್ಲರಿಗೂ ಏನಪ್ಪ ಅಂತ ಕೇಳಿ ಒಬ್ಬ ಜ್ಞಾನಿ ಪುರುಷನ ಬಿಟ್ರೆ ಇನ್ನುಳಿದವ್ರಿಗೆ 14 ಲೋಕದ ಜನರಿಗೆ ಎಲ್ಲರಿಗೂ ಏನು ಮಾಡ್ತದಂದ್ರೆ ಸೊಡ್ಡು ಹೊಡೆದು ನಿಂತದ, ಯಾವ ಬರ್ರಿ ಅಂತ ತಿಳ್ಕೊಂಡು. ಈಗ ಆಗದ ನಾವೇನು ಮಾಡ್ಬೇಕಾಗ್ಯಂದ್ರೆ, ನಾವು ಯಾರನ್ನ ಗೆದಿಬೇಕಾಗಿದೆಪ್ಪ ಅಂತ ಕೇಳಿ ಅದಕ್ಕೆ ಇಂದ್ರಜಿತನ ಕತೆ ಹೇಳ್ತಾರಲ್ಲ, ಇಂದ್ರಜಿತ ಅಲ್ಲ, ಈ ಕರ್ಣ ವಿಜಯದಿಂದ ಕಲಿತನೆ ಮುಂಟೆ ಅನ್ನೋ ಒಂದು ಸ್ವಲ್ಪ ಕತೆ ಹೇಳಿದಾರೆ. ತಾಯಿ ಅದಕ್ಕೆ ಏನಿರಲಿಲ್ಲ ಅಂತ ಕೇಳಿದ್ರೆ ಎಲ್ಲರೂ ಅವನನ್ನ ಶೂರ ಅಂತ ಕರಿತಿದ್ರು. ತಾಯಿ ಮಾತ್ರ ಏನು ಕರಿತಿದ್ಲು? ಹೆಸರುಗೊಂಡ ಕರಿತಿದ್ಲು. ತಾಯಿ ಮಾತ್ರ ಏನು ಹೆಸರುಗೊಂಡ ಕರಿತಿದ್ಲು. ಕೇಳಿದಂತ ಮಗ, ಅಯ್ಯವ ಎಲ್ಲರೂ ನನಗೆ ಶೂರ ವೀರ ಅಂತ ಎಲ್ಲರೂ ಸಂಬೋಧನೆ ಮಾಡಿ ಕರೀತಾರೆ, ನಾ ಎಷ್ಟು ಶೂರತನ ಕೆಲಸ ಮಾಡಿ ಬಂದ್ರು ಮತ್ತು ನೀನು ನನ್ನ ಹೆಸರುಗೊಂಡ ಕರಿತೀಯಲ್ಲ ಯಾಕ ಅಂತ ಕೇಳಿದಂತ. ನೀ ಶೂರ ಆಗಿದ್ರೆ ನಾನು ಕರಿತಿದ್ದೆಪ್ಪ, ನೀ ಶೂರ ಅಲ್ಲ, ನಾ ಹೆಂಗೆ ಕರಿಲಿ ಅಂತ ಅಂದಂತಾಗಿ. ಇಷ್ಟೆಲ್ಲ ಮಾಡಿ ನಿಮ್ಮ ಊರಾಗ ಮೆರೆಸ್ಯಾರ, ಹಂಗೆ ಮೆರೆಸ್ಯಾರ ನೀವು ಅಂದವ. ಮೆರೆಸ್ಯಾರ ಕರೆ, ಆದ್ರೆ ನೀ ಎದರಾಗ ಶೂರ ಆಗ್ಬೇಕು ಅದ್ರಾಗ ಆಗಿಲ್ಲ. ನೀ ಎದರಿಂದ ಶೂರ ಆಗ್ಬೇಕು ಅದರಿಂದ ಆಗಿಲ್ಲ. ಅವ್ರ ದೃಷ್ಟಿಯೊಳಗೆ ಶೂರ ಇದೀನಿ, ನನ್ನ ದೃಷ್ಟಿಯೊಳಗೆ ಶೂರ ಅಂದ್ರೆ ನಿನ್ನ ಇಂದ್ರಿಯಗಳನ್ನು ನಿನ್ನ ಹಿಡಿತದಾಗ ಇಟ್ಟುಕೊಳ್ಳೋ ಸಾಮರ್ಥ್ಯ ಯಾವಾಗ ನಿನಗೆ ಬರ್ತದ ಅವಾಗ ನಾ ನಿನಗೆ ಶೂರ ಅಂತೇನೆ ಅಂತ. ಕರ್ಣ ವಿಜಯದಿಂ ಕಲಿತನ ಮುಂಟೆ, ಇಂದ್ರಿಯಗಳನ್ನು ಗೆದಿಯೋದಕ್ಕಿಂತಲೂ ಶೂರತನ ಇನ್ನೊಂದಿಲ್ಲ ಅಂತ. ಹಾಗೆ ಮನಸ್ಸು ಎಲ್ಲಿ ತನ ನಾವು ಮುಪ್ಪು ಮಾಡೋದಿಲ್ಲ ಮನಸ್ಸಿಗೆ. ಎಲ್ಲಿ ತನ ಮನಸ್ಸಿಗೆ ಏನಪ್ಪಾ ಅಂತ ಕೇಳಿದರೆ ಮೇಯಿಸ್ತೇವೆ, ಎಲ್ಲಿ ತನ ಮೇಯಿಸ್ತೇವೆ ಅಲ್ಲಿ ತನ ನಮ್ಮನ್ನು ಒಕ್ಕೊಂತನ ಹೋಗೋದು. ಅದು ಏನು ಮಾಡೋದ್ರಿ? ಒಕ್ಕೊಂತನ ಹೋಗೋದು. ಅದರ ಕೈಯಾಗ ನಾವು ಬೀಳಾರ್ದಂಗೆ ಅದನ್ನ ನಾವು ಒಗಿಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು? ಅದೇನು ಬೇಡ್ತ ಅದನ್ನು ಕೊಡಬಾರದೆ ಹೋಗ್ಬೇಕು. ಅದು ಬೇಡಿದ್ದೇನೆ ಏನು ಮಾಡಬಾರ್ದ್ರಿ? ಬೇಡ್ದಂಗೆ ಕೊಟ್ವಿ ಅಂದ್ರೆ ಏನು ಮಾಡ್ತದ ಅಂತ ಕೇಳಿದ್ರೆ ಮತ್ತಷ್ಟು ಪೈಲ್ವಾನ್ ಆಕತ್ತ ಹೊರತಾಗಿ ಅದು ಸಾಕು ಅನ್ನೋದಿಲ್ಲ. ಅದಕ್ಕಾಗಿ ಕತೆ ಕೇಳಿದ್ರಿ ನೀವು ಏನ್ರಿ, ಈ ಅಕ್ಬರ್ ಬೀರ್ಬಲರ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಚರ್ಚೆ ನಡೆದಿತ್ತು. ಚರ್ಚೆ ನಡೆದಾಗ ಮನಸ್ಸಿಗೆ ಸಮಾಧಾನ ಮಾಡ್ಬೇಕಾರೆ ಯಾವಾಗ ಆಕತಿ ಅಂತ ಕೇಳಿದ. ಅದು ಬೇಡ್ದಂಗೆ ಕೊಟ್ರಿ ಎಂದೂ ಸಮಾಧಾನ ಆಗೋದಿಲ್ರಿ, ಅದಕ್ಕೆ ಬೇಡ್ದಂಗೆ ಕೊಡಬಾರ್ದು ಅಂದವ. ಅದ್ಯಾಕೋ ಬೇಡ್ದಂಗೆ ಕೊಡಬಾರ್ದು, ಕೊಟ್ರೆ ಅದ್ಯಾಕೆ ಸಮಾಧಾನ? ಏಟು ತಿಂದಿತ್ತು ಏಟು ಉಂಡಿತ್ತು ಅಂದವ. ಸಾಕಾಗೋದಲ್ರಿ ಅದಕ್ಕೆ ಅಂದವ. ನೀನು ಹೇಳ್ತಿ ಅಂದ. ಹಾಗತ್ತಂದ್ರೆ ಹಂಗಾರ ಒಂದು ಪರೀಕ್ಷೆ ಮಾಡೋಣ್ರಿ ಅಂದವ. ಏನು ಪರೀಕ್ಷೆ ಅಂತ ಕೇಳಿ 2 ರೀತಿ ಹೇಳ್ತಾರೆ, ಬೆಕ್ಕಿಂದು ಹೇಳ್ತಾರೆ, ಕುರಿದು ಹೇಳ್ತಾರೆ. ಈಗ ಒಂದು ಎಲ್ಲ ಪ್ರಜೆಗಳು ಕರೆಸ್ರಿ, ಒಂದೊಂದು ಬೆಕ್ಕು ಕೊಡ್ರಿ, ಒಂದೊಂದು ಹಿಂಡು ಎಮ್ಮಿ ಕೊಡ್ರಿ. ಯಾರಿಗೆ? ಬೆಕ್ಕ ಸಾಕವ್ರಿಗೆ. ಅಂದ್ರೆ ಬೆಕ್ಕಿಗೂ ಸಾಕ. ಬೆಕ್ಕೆ ಎದ್ರ ಮೇಲೆ ಜೀವ್ರಿ? ಬೆಕ್ಕು ಹಾಲಿನ ಮೇಲೆ ಬಹಳ ಜೀವ. ಅದಕ್ಕೆ ಏನು ಮಾಡೋ ಅವ್ರು ಹೇಳ್ರಿ, ಒಟ್ಟ ಯಾರು ಈ ಬೆಕ್ಕಿಗೆ ಹಾಲು ಕುಡಿಸಿ ಸಾಕು ಮಾಡಿ ತಗೊಂಬರ್ತೀರಿ ಅವ್ರಿಗೆ ಬಹುಮಾನ ಅಂತ ಹೇಳ್ರಿ ಅಂತ ತಿಳ್ಕೊಂಡು. ಎಲ್ಲರೂ ಮತ್ತು ಅದು ಏಟು ಕುಡ್ದಿತ್ರಿ ಬೇಕು? 1 ಕಪ್ ಹಾಲು ಬಿಟ್ಟು 2 ಕಪ್ ಬಿಟ್ರೆ ಸಾಕಾಗ್ಬಿಟ್ಟು ಹೋಗತಿ. ಒಂದು ಎಮ್ಮೆ ಅದಕ್ಕಾಗಲೇ ಕೊಟ್ಟ ಅಂದ್ಮೇಲೆ ಎಲ್ಲರೂ ಹೋಗುವಾಗ ಒಯ್ಯುವಾಗ ಬೆಕ್ಕು ಹೆಂಗಾಗಿದ್ದು ಅಂದ್ರೆ ತೊಡಕಾಲು ಹಾಕ್ತಿದ್ದು, ಅಂದ್ರೆ ಸೊರಗಿದ್ದು. ಹಳ್ಳಿ ಬರುಗೂಡದ ಹೆಂಗದು ಅಂದ್ರೆ ನಡ್ಯಾಕೆ ಬರುವಲ್ದು ಅವಕ್ಕೆ. ಹೋಗುವಾಗೂ ನಡ್ಯಾಕೆ ಬರ್ತಿದ್ದಿಲ್ಲ ಅವಕ್ಕೆ, ಬರುವಾಗೂ ನಡ್ಯಾಕೆ ಬರಲಿಲ್ಲ. ಹೋಗುವಾಗ ಹೊಟ್ಟೆಗೆ ಸರಿಯಾಗಿಲ್ಲದಕ್ಕೆ ನಡ್ಯಾಕೆ ಬರಲಿಲ್ಲ, ಬರುವಾಗ ಏನಪ್ಪ ಅಂದ್ರೆ ಹಾಲು ಉಂಡು 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 ಮೈ ಬೆಳೆದು ನಡ್ಯಾಕೆ ಬರಲಿಲ್ಲ. ಅವಾಗ ರಾಜ ಅಂದ, ಇಟ್ಟು ಮೇದ ಅಂದ್ರೆ ಹೆಂಗೆ ಮುಡ್ತಾವ ನೋಡೋನು. ಬೀರ್ಬಲನ ಮಾತಿದ್ರಾಗ ಸುಳ್ಳು ಆಕತೆ ಅಂತ ತಿಳ್ಕೊಂಡು ಹಾತೊರ್ತಿದ್ದ. ಆದ್ರೆ ಬೀರ್ಬಲ್ ಖುಷಿಯೊಳಗೆ ಇದ್ದ. ಏನು ಹೇಳಿದ ಅಂದ್ರೆ ಅವರೆಲ್ಲ 1 ತಿಂಗಳ ನಂತರ ಬೆಕ್ಕ ತೊಗೊಂಬ ಅಂತ ಹೇಳ್ರಿ, ಯಾರು ಬೆಕ್ಕ ಹಾಲು ಮುಟ್ಟೋದಿಲ್ಲ ಅದು ಅವ್ರ ಬೆಕ್ಕ ಗೆದ್ದಂಗಂತ ತಿಳ್ಕೊಂಡು ಹೇಳಿದ. ಬರುವಾಗ ಅಂದ್ರೆ ಒಂದು ವಿಚಾರ ಮಾಡಿದ. ಏನು ಮಾಡಿದ ಅಂದ್ರೆ ಒಂದು ಹಾಲಿನ ಬಗುವಾಗ ನೀಡಕ್ಕೆ ಹಚ್ಚಿದ. ತಾನೂ ಒಂದು ಬೆಕ್ಕ ಓದಿದ್ದವ. ಯಾರ್ರಿ? ಬೀರ್ಬಲ್ಲ. ಹೋಗುವಾಗ ಹೆಂಗಿತ್ತು ಬರುವಾಗ ಹಂಗ ಇತ್ತು ಒಂದು. ಹೆಂಗೆ ಹೋಗುವಾಗ ಅಷ್ಟೇ ಬದುಕು ಬರ್ತಕ್ಕ ವ್ಯವಸ್ಥೆ ಇತ್ತು, ಅಷ್ಟೇ ಇತ್ತು. ಹಳ್ಳಿ ಬರುವಾಗ ಅಷ್ಟೇ ಮಾಡಿದ್ದವ. ಅವ ಏನು ಮಾಡವ ಅಂದ್ರೆ ಮೊದಲು 1 ಅರ್ಧ ಕಪ್ ಹಾಲು ಇಡವ, ಆರಿದ ಹಾಲು ಇಡವ, ಅದು ಕುಡಿದು ಆಮೇಲೆ ಮತ್ತೊಂದು ಅರ್ಧ ಕಪ್ ಇಡವ. ಅರ್ಧ ಕಪ್ ಇಟ್ಕೊಳ್ಳೆ ಮತ್ತೆ ಅದು ಹಾಲಿನ ಆಶಕ್ಕಾಗಿ ಈಗ ನಾವ ಗಂಡು ಮಕ್ಕಳು ಆದವ್ರು ಅಂದ್ರೆ ಹಾಲು ಕುಡಿತಿದ್ವಿ ಅಂದ್ರೆ
ಒಂಬಿಟ್ಟು 2 ಸಲ ಹಾಲು ಏನೋ ಸಾಲು ಅಂದ ಕೂಡ ಅಂದ್ರೆ ನಾನು ಬೆಕ್ಕಿಗಾಗಿ ಹುಟ್ಟಿದ್ದೇನು ಅಂತಿರ್ತಾರೆ. ಅಂದ್ರೆ ಹಾಲಿನ ಮೇಲೆ ಬೆಕ್ಕು ಭಾಳ ಪ್ರೀತಿ, ಹೌದಲ್ರಿ? ಆಮೇಲೆ ಅವ ಏನು ಮಾಡ ತಂದಿಟ್ಕೊಳ್ಳಿ ಅದು ಬಿಸಿ ಹತ್ತಿ ಹಿಂದಕ್ಕೆ ಸರಿತಿ, ಬೇರ್ಬಲ್ಲ ಅದ್ರ ಚೆಂಡು ಹಿಡಿದು ಒತ್ತಿ ತಂದು ಮತ್ತೆ ಅದಕ್ಕೆ ಹಚ್ಚವ. ಎದಕ್ಕೆ ರೀ? ಸುಡು ಹಾಲಿಗೆ. ಒಂಬಿಟ್ಟು 2-3 ಸಲ ಹಚ್ಚವ, ಅದಕ್ಕೆ ಖಾತ್ರಿ ಆಯಿತು. ಏನು 2ನೇ ಸಲ ಇಟ್ಟಿದ್ವು ಅಂದ್ರೆ ಇವು ಸುಡ್ತಾವ ಅನ್ನೋದು ಖಾತ್ರಿ ಆಯಿತು. ಮುಂದೆ ಏನು ಮಾಡಿದ ಅಂದ್ರೆ ಮೊದಲು ಅರಿದು ಬಿಡವ ಕುಡಿಯೋದು, 2ನೇ ಸಲ ಇಟ್ಟರು ಒಟ್ಟವ ಸನಿಯಕ್ಕೆ ಬರ್ತಿದ್ದಿಲ್ಲ ಅದು. ಮತ್ತು ಅದಕ್ಕೆ ರೂಢಿ ಆಗ್ಬೇಕಲ್ಲ, ಪಕ್ಕ ಗಟ್ಟಿ ಆಗ್ಬೇಕಲ್ಲ, ಮತ್ತು ಅದನ್ನು ಗಟ್ಟಿ ಹಿಡ್ಕೊಂಬಂದು ಅದಕ್ಕೆ ಹಚ್ಚವ. ಎದಕ್ಕೆ ರೀ? ಆ ಹಾಲಿಗೆ ಹಚ್ಚವ. ಅದು ಸುಟ್ಟುಕೊಳ್ಳೆ ಒಂದು ಅಳತೆ ಒದ್ದಾಡಿ ಚಡಪಾಡಿಸಿ ಹಿಂದಕ್ಕೆ ಸರಿತಿತ್ತು. ಒಂದು 15 ದಿವ್ಸ ಹಿಂಗೆ ಮಾಡೋದ್ರೊಳಗಾಗಿನೇ ಆಮೇಲೆ ಅಂತ ಹಸಿ ಹಾಲಿನ ಗಡಿಗೆ ತಂದು ಮುಟ್ಟಿ ಅಂದ್ರೆ ಮೊದಲು ಕುಡಿಸಿ ಆಮೇಲೆ ಹಸಿ ಹಾಲಿನ ಗಡಿಗೆ ಇಟ್ಟರೂ ಕೂಡ ಅದೇನು ಬೇಕು ಸನಿಯಕ್ಕೆ ಹೋಗಿರಲಿಲ್ಲ, ಸನಿಯಕ್ಕೆ ಹೋಗ್ತಿರ್ಲಿಲ್ಲ. ಈ ರೀತಿಯಾಗಿ ಮೇಯಿಸ್ಕೊಂಡು ನಾವು ಬಂದಿದ್ದ. ಉಳ್ದವ್ರು ಏನಪ್ಪ ಅಂತ ಕೇಳಿದ್ರೆ ಅದಕ್ಕೆ ಅದು ಅಲ್ಲಿ ಅಂದರೂ ಸತ್ಯ ಓದೋದು ಅದಕ್ಕೆ ಹಾಕಿ ಕುಡಿಸಿದ್ರು. ಆಮೇಲೆ ಅಲ್ಲೊಂದು ಹಾಲಿನ ಪಾತ್ರೆ ಇಟ್ಟಿದ್ರು. ಪಾಳೆ ಹಿಡಿದು ಬಿಡುವಾಗ ಎಲ್ಲ ಬೆಕ್ಕುಗಳು ಬಂದು ಬಾಯಿ ಹಾಕೋನ. ಏನು ಎಲ್ಲ ಬೆಕ್ಕುಗಳು ಬಾಯಿ ಹಾಕೋನ ಅವ್ರಿಗೆ ಏನಪ್ಪ ಪೈಲ್ವಾನಾಗಿದ್ದು. ಇವ್ ಬಿರ್ಬಲನ್ ಪಾಳೆ ಹಿಂದಿತ್ತು. ಇಷ್ಟು ಮೇಯಿಸಿದ್ವೋ ಬಿಟ್ಟಿಲ್ಲ ಏನನ್ನು ಹಾಲು ಕುಡಿದು. ಇನ್ನು ಬಿರ್ಬಲನ್ ಬೆಕ್ಕಂತ ಇದ್ರಾಗ ಅರಬಾಡಿಸಿ ಎಲ್ಲದಕ್ಕಿಂತ ಮೊದಲು ಕುಡಿತೈತಿ, ಬಿರ್ಬಲ್ ಸೋಲ್ತಾನೆ ಇದ್ರಾಗ ಅಂತ ತಿಳ್ಕೊಂಡು. ಏನು ಆ ಸಮಯದಲ್ಲಿ ಬಿರ್ಬಲ್ ಏನು ಮಾಡಿದ ಅಂದ್ರೆ ಎಲ್ಲ ಅಷ್ಟು ಪಾಳ್ಯಕ್ಕೆ ಬಂದ. ಅಷ್ಟೇನು ತಯಾರಿರಲಿಲ್ಲ. ಮೊದಲು ಒಂದನೇ ಕುಡಿಸುವಂತ ತೊಗೊಂಬಂದಿದ್ದವ. ಮೊದಲೇ ಸಲ ಏನು ಮಾಡಿದ್ರೆ ಕುಡಿಸುವಂತ ಬಂದಿದ್ದ. ಅದಕ್ಕೆ ಖಾತ್ರಿ ಏನು? 2ನೇ ಸಲ ಇಟ್ಟರು ಸುಡು ಇಟ್ಟಿರ್ತಾನ, ಸುಡ್ತದ ಅನ್ನೋದು ಖಾತ್ರಿ ಆಗಿತ್ತು. ಬಂದು ಅದು ಏನಪ್ಪ ಅಂದ್ರೆ ಹಾಲಿಗೆ ಬಾಯಿ ಹಾಕಾಕ ಸನಿಯಕ್ಕೆ ಹೋಗಲಿಲ್ಲ. ಎಳ್ಕೊಂಡು ಬಂದು ಹಚ್ಚಾಕ್ ಹೋದ್ರು ಕೂಡ ಹಿಂದಕ್ಕೆ ಜಗ್ಗುದು. ಆ ಸಮಯದಲ್ಲಿ ರಾಜಾಗ ಸುಮಾರಾಯ್ತು. ಆಮೇಲೆ ಕೇಳಿದ, ರಾಜ ಮಂತ್ರಿಬ್ರು ಕೂಡಿದ್ರು. ನೋಡ್ರಿ ರಾಜರ, ಆ ಮನೆ ಬೆಕ್ಕಿಗೆ ಎಷ್ಟೆಷ್ಟು ಉಣಿಸ್ತೀರಿ ಅದಕ್ಕೆ ಸಾಕಾಗೋದಿಲ್ಲ. ಅದಕ್ಕೆ ಏನು ಮಾಡ್ಬೇಕು ಅಂದ್ರೆ ಎಷ್ಟು ಬೇಕು ಅಷ್ಟು ಕೊಡಬೇಕು, ಹೆಚ್ಚಿಗೆ ಕೊಡಕ್ಕೆ ಹೋಗ್ಬಾರ್ದು ಅಂದು. ಹೌದು, ಮತ್ತು ನಿನ್ನ ಬೇಕು ಅವರು ಅಷ್ಟು ಉಂಡ್ರೂ ಹಾಲಿಗೆ ಬಾಯಿ ಹಾಕ್ಯಾವು. ಮತ್ತು ನಿನ್ನ ಬೇಕು ಸ್ವರಿಗೆ ಸಾಯಲಾಗಿದೆ, ಹೋಗುವಾಗ ಹೆಂಗೆ ತಂಗದ. ಮತ್ತು ಈಗ ಯಾಕೆ ನಿನ್ನ ಬೇಕು ಮುಟ್ಲಿಲ್ಲ, ನೀ ಏನು ಮಾಡಿ? ನಾನು ಮೇಸೇನ್ರಿ ಅದಕ್ಕೆ ಅಂದವ. ನಾನು ಮೇಸೇನ್ರಿ, ಮೇಸಲಾಡೋದು ತಂದಿಲ್ಲ ಅದ ನಂದು. ಅವಾಗ ಹೆಂಗೆ ಮೇಸು ಅಲ್ಲ ನೋಡು ಅವ್ನು ಹೆಂಗೆ ಅದಾವ ನಿಂದು ಹೆಂಗೈತೆ ಅಂದ. ಅದಕ್ಕೆ ನಾ ಕಲಿಸೇನ್ರಿ ಅಂದವ. ಏನು ಎಷ್ಟು ಅದ ಬದುಕಾಕ ಅಷ್ಟು ಕೊಟ್ಟೇನಿ, ಹೆಚ್ಚಿಂದ ಅದಕ್ಕೆ ಆಸೆ ಹೆಚ್ಚು ಕೊಟ್ಟಿಲ್ಲ ನಾನು ಅಂದ. ಏನು ಮಾಡಿದೆ ಅಂತ ಕೇಳಿದೆ. ಹಿಂಗೆ ಮಾಡೀನಿ ಅಂತ ಹೇಳಿದಂತ. ಹಂಗೆ ಈಗ ನಮ್ಮದು ಮನಸ್ಸು ಅನ್ನೋದೊಂದು ಏನದ ರೀ, ಇದು ಒಂದು ಬೆಕ್ಕು. ನಮ್ಮ ಮನಸ್ಸನ್ನು ಏನದವು ಈ ಬೆಕ್ಕು. ಈ ಬೆಕ್ಕನ್ನು ತೊಗೊಂಡು ಎಲ್ಲರೂ ಬಂದೇವಿ. ಏನು ಮಾಡಿದೇವ್ರಿ? ಈ ಬೆಕ್ಕು ತೊಗೊಂಬಂದೇವಿ. ಈಗ ಏನು ಮಾಡ್ಬೇಕಾದ? ಪರಮಾನಂದ ಪ್ರಾಪ್ತಿ ಸುಖವನ್ನು ಅನುಭವಿಸಕ್ಕೆ ಬಂದೇವು ಕರೆ. ಆದ್ರೆ ಈ ಬೆಕ್ಕಿಗೆ ಬೇರ್ಬಲ್ ಹೆಂಗೆ ವ್ಯವಸ್ಥೆ ಮಾಡ್ಯಾನ ಹಂಗೆ ವ್ಯವಸ್ಥೆ ಮಾಡಿಲ್ಲ ನಾವು. ಅದೇನಂತ ಅದಕ್ಕೆಲ್ಲ ವ್ಯವಸ್ಥೆ ಮಾಡಕತ್ತೇವಲ್ಲ, ಅದೇನಪ್ಪ ಅಂದ್ರೆ ದಿನ ದಿನಕ್ಕೆ ಹರಿದಾಗಕತ್ತ ಹೊರತಾಗಿ ಅದಕ್ಕೆ ಮುಪ್ಪ ಇಲ್ಲ. ಏನದ ರೀ? ಇಂಥ ಮುಪ್ಪಿನ ಶರೀರ ಎಷ್ಟೋ ಬಿಟ್ಟತ್ತೆ ಅದು. ಇಂಥ ಮುಪ್ಪಿನ ಶರೀರವನ್ನು ಎಷ್ಟೋ ಬಿಟ್ಟತ್ತೆ ಕರೆ, ಮಾತ್ರ ಏನಾಗಿಲ್ಲ, ಮುಪ್ಪಾಗಿಲ್ಲ. ಮುಪ್ಪು ಮಾಡಲಾರ್ದೆ ನಮಗೆ ಸುಖ ಆಗೋದಿಲ್ಲ. ಏನೋ ಮುಪ್ಪು ಮಾಡ್ಬೇಕಂತ ತಿಳ್ಕೊಂಡು ಈಗ ತೆಪ್ಪೆಜ್ಜಿ ಇಟ್ಟೇವಿ. ತೆಪ್ಪೆಜ್ಜಿ ಅಂದ್ರೆ ಗೊತ್ತಾಗತ್ತಲ್ರಿ ಏನ್ರಿ? ತೆಪ್ಪೆಜ್ಜಿ ಅಂತಿರಿದ್ರೆ ಹುಡುಗರು ನಡೆಸುವಾಗ ಎಬಿಸಿ ನಿಲ್ಲಿಸ್ತಾರ, ಬಟ್ ಹಿಡ್ಕೊಂಡು ನಿಲ್ಲಿಸ್ತಾರ. ನಿಲ್ಲಿಸ್ಕಾರ ಹಿಂದಕ್ಕೆ ಸರ್ದು ಮುಂದಕ್ಕೆ ಹೆಜ್ಜೆ ಇಡಪ್ಪ ಅಂದ ಕೂಡ ಅದು ತತ್ರಾಡಿಸ್ಕೊಂತ ಹೆಜ್ಜೆ ಇಡ್ತಿರ್ತದ. ಹಂಗೆ ಈಗ ಹೆಜ್ಜೆ ಇಟ್ಟೇವಿ. ಯಾವಾಗ ಹೆಜ್ಜೆ ಪೂರ್ಣ ಕುಂದಿರ್ತಾವ ಗೊತ್ತಿಲ್ಲ. ಏನು ಗೊತ್ತದ ರೀ? ಅಂತೂ ಏನಪ್ಪ ಅಂತ ಕೇರ ಪ್ರಯತ್ನ ಇತ್ತು ಅಂದ್ರೆ ಸರಿಯಾಗಿ ಅಡ್ಡಾಡಕ್ಕೆ ಬರ್ತದೆ. ಹೆಂಗೆ ಖುಷಿಗೆ ಹಂಗೆ ಮನಸ್ಸು ಮುಪ್ಪು ಮಾಡಕ್ಕೆ ಸಾಧ್ಯದ. ಅದಕ್ಕೆ ಶಿವಾನಂದ ಅಪ್ಪುಗಳು ಅಂತಿದ್ರಂತ, ನೀವು ಇದಕ್ಕೆ ಏಟ್ ಹಾಕ್ಬೇಕು ಆಟ ಹಾಕ್ಬೇಕ್ರಲೇ, ಇದಕ್ಕೆ ಸಿಕ್ಕಂಗೆ ಹಾಕಿದ್ರಿ ಅಂದ್ರೆ ಭಾಳ ಅನಾಹುತ ಆಕತಿ ಅಂತಿದ್ರಂತ. ಏನು ಅವ್ರಿದ್ದ ಕಾಲಕ್ಕೆ 80 ಮಂದಿ ಶಿಷ್ಯರಿದ್ರಂತ್ರಿ ಸನ್ಯಾಸಿಗಳು ಶಿವಾನಂದಪ್ಪಗಳು ಸನ್ನಿಧಾನದಾಗ. ಏನು 80 ಮಂದಿ ಇದ್ರೆ 80 ಮಂದಿಗೆ ಊಟ ಎಂಥದ್ದು ಅಂತ ಕೇಳಿದ್ರೆ ಸಪ್ಪನ ಸಾರು, ಸಪ್ಪನ ನುಚ್ಚು, ಜೋಳದ ನುಚ್ಚು, ರೊಟ್ಟಿನೂ ಇಲ್ಲ. ಯಾರು ಮಾಡಿ ಹಾಕೋರು 80 ಮಂದಿಗೆ ಮಾತ್ರ ಅಲ್ಲಿ? ಏನ್ರಿ ಸಪ್ಪನ ಜೋಳದ ನುಚ್ಚು ಅಂದ್ರೆ ಉಪ್ಪು ಹಾಕಿದ್ರು ಕೂಡ ಸಪ್ಪ ಹತ್ತಿರ್ಬೇಕು ಇನ್ನೂ ಒಟ್ಟದು. ಆಮೇಲೆ ಸಾರು ಎಂಥದಪ್ಪ ಅಂತ ದೊಡ್ಡದು. ಮತ್ತು 80 ಮಂದಿಗೆ ಎಲ್ಲರಿಗೂ ಊಟ ಅಂದ್ರೆ ಸಾರು ಭಾಳ ಬೇಕಲ್ಲ. ಅವ್ರ ಅಪ್ಪಗಳು ಹೇಳ್ತಿದ್ರು ನಮಗೆ, ಈಸಿ ಬಿದ್ದು ಹುಡುಕಾಡಿದ್ರೆ ಒಂದು ಬೇಳೆ ಕಾಳು ಸಿಗ್ತಿದ್ದಿಲ್ಲ ಅಂತ. ಎದ್ರಾಗ್ರಿ
ಸಾರ್ನ್ಯಾಗ ಈಸ್ ಬಿದ್ದು ಹುಡುಕ್ಯಾಡಿರು ಒಂದು ಬೇಳೆ ಕಾಳು ಸಿಗ್ತಿದ್ದಿಲ್ಲಂತ. ಏನ್ರಿ ಅವಾಗ ಅಂಥ ಸಾರು, ಅದಕ್ಕೂ ಉಪ್ಪು ಖಾರ ಎಂತ ಎಷ್ಟಪ್ಪ ಅಂತ ಕೇಳಿದ್ರೆ ಎಟ್ಟ ಹಾಕ್ಯಾರಂದ್ರೆ ಬಾಯಿಗೆ ಸಪ್ಪ ಹತ್ಬೇಕು, ಖಾರ ಹತ್ತಬಾರ್ದು ಅಂಥದ್ದು. ಅದನ್ನೇ ಊಟ ಮಾಡಿಸೋರು ಅವಾಗ. ಯಾವ ಒಂದಿಟ್ಟು ಮತ್ತು ಅದು ರೂಢಿ ಇಲ್ಲದಕ್ಕಾಗಿ ಮನುಷ್ಯ ಇದನ್ನ ಮಾಡೋದಲ್ರಿ. ಅವಾಗ ಹೇಳೋರು ಅಂತ ಅವುಗಳು, ನೀವು ಬಾಯಿ ರುಚಿಗಾಗಿ ಏನಾದ್ರು ಉಣ್ಣಾಕ ಮನಸ್ಸು ಮಾಡಿದಿರಿ ಅಂದ್ರೆ ನಿಮ್ಗೆ ಏನಾಗೋದಿಲ್ಲ ಅಂದ್ರೆ ಜೀವನ ಸಾಧಿಸೋಕ್ಕಾಗೋದು ಅಂದ್ರೆ ನಿಮ್ಮ ಗುರಿ ಸಾಧಿಸೋಕ್ಕಾಗೋದಿಲ್ಲ. ಎಷ್ಟು ಅದಕ್ಕೆ ನೀವು ಇದನ್ನು ಹಿಂಗೆ ಮಾಡ್ತೀರಿ ಅಷ್ಟು ಕಂಟ್ರೋಲ್ದಾಗ ಇರ್ತೀರಿ ಅಂತ ಏನು ಹೇಳ್ತಿದ್ರು. ಮುಂದೊಂದಿನ ದೊಡ್ಡ ಸಾವ್ಕಾರ ಅಂದ್ರೆ ಭಕ್ತ ಹಬ್ಬ. ಅವಾಗ ಏನು ವಿಚಾರ ಮಾಡಿದ, ಪಾಪ ದಿನ ಮಠದಾಗ ಹುಡುಗರು ಸಪ್ಪನ್ನುಚ್ಚು ಸಪ್ಪನ್ನು ಸಾರು ಬಿಟ್ರೆ ಮತ್ತೇನೂ ಇಲ್ಲ. ಒಂದು ದಿನ ಯಾವಾಗಾರ ನಾವು ಉಣ್ಬೇಕಂದ್ರೆ ಒದ್ದಾಡಿ ಬರ್ತೇವೆ, ಅಲ್ಲೇ ಉಣ್ಣಕ್ಕಾಗೋದಿಲ್ಲ. ಅದನ್ನ ಅಂತ ಹೆಂಗಂತ ಒಂದು ದಿವಸ ಹಬ್ಬ ಐತೆ, ದೊಡ್ಡ ಹಬ್ಬ ಉಣ್ಲಿ ಅಂತ ತಿಳಿದು ಒಂದು ಜಲ್ಲಿ ಕಡುಬು, ಒಂದು ಜಲ್ಲಿ ಸ್ಯಾಂಡ್ಗಿ. ಜಲ್ಲಿ ಅಂದ್ರೆ ಗೊತ್ತದಲ್ರಿ, ಒಂದೊಂದು ಚೀಲ ಜೋಳ ಹಿಡಿತಾವ. ಈ ಕಡೆ ಅವು ಎತ್ಗಳಿಗೆ ಹೊಟ್ಟೆ ಹಾಕಂತ ಮಾಡಿರ್ತಾರೆ ಜಲ್ಲಿ ಅಂತ ತಿಳ್ಕೊಂಡು. ಒಂದೊಂದು ಚೀಲ ಪೂರ್ಣ ಹಿಡಿತಾವ ಜೋಳ, ಅವು 170 ಸೇರಿಂದು. ಅಂಥ ಬುಟ್ಟಿ ಜಲ್ಲಿ ತುಂಬ ಏನು ಕಡುಬು, ಆಮೇಲೆ ಒಂದು ಕೊಡ ತುಪ್ಪ, ಆಮೇಲೆ ಏನಂದ್ರೆ ಸ್ಯಾಂಡ್ಗೆ ಹಪ್ಪಳ, ಏನೆಲ್ಲ ತನಗೆ ಏನು ಉಣಿಸ್ಬೇಕು ಅನಿಸ್ತತಿ ಎಲ್ಲ ಮಾಡ್ಕೊಂಬಂದು ತಂದಿಟ್ಟಂತ. ಯಪ್ಪ ಇವತ್ತು ಹಿಂಗ್ರಿ ಓ ಭಾರಿ ಚಲೋ ಮಾಡಿದಲ್ಲ ಅಂದ್ರೆ ಅವರು. ಅವನಿಗೇನು ಅನ್ಲಿಲ್ಲ, ಭಾರಿ ಮಾಡ್ಯಪ್ಪ, ದೊಡ್ಡ ನಸೀಬ್ ಬಿಡು ಇವತ್ತು ಎಲ್ಲ ಸಾಧಕರದು, ಯಾಕೆ ಒಂದು ಬೇಷ ಆಯ್ತು ಅಂದರು. ಆಮೇಲೆ ಶಾಸ್ತ್ರ ಅದು ಬಿಟ್ಟ ಮೇಲೆ ಪ್ರಸಾದಕ್ಕೆ ಬಂದರು, ಪಾಳೆ ಹಚ್ಚಿ ಕುಂತರು ಅಂದ್ರೆ ಸ್ವಲ್ಪ ಅಂತ್ಯಾಗ. ಆಮೇಲೆ ಎಲ್ಲ ಎಡಿ ತೋರ್ಸೋ ಮುಂದೇನಪ್ಪ ದೇವ್ರಿಗೆ ಎಡಿ ತೋರಿಸಿ ಎಲ್ಲ ರೆಡಿ ಇಟ್ಟದವ, ತಾಟಿಟ್ಟು ನೀಡ್ರಿ ಎಲ್ಲರಿಗೂ ಅಂದರು. ಎಲ್ಲರಿಗೆ ನೀಡಂದ್ರು, ನೀಡಿಸಿದ್ರು. ನೀಡಿಸಿ ಆಮೇಲೆ ದೇವ್ರಿಗೆ ಹೋಗಿ ಎಡಿ ಹಿಡಿದು ಹೊಳ್ಳಿ ಹೋಯ್ತು, ಅಲ್ಲೇ ಬಿಟ್ಟು ಹೋಕ್ಕಿವ ಅಂತ ಕೇಳಿದ್ರು. ಅವ್ರು ಹೇಳಿದ್ರು, ದೇವ್ರಿಗೆ ಎಡಿ ಹಿಡಿತಲ್ಲ ಹಿಡಿದು ಹೊಳ್ಳಿ ಹೋಯ್ತು, ಅಲ್ಲೇ ಬಿಟ್ಟು ಬರ್ತೀವಿ ಅಂದ್ರ. ಯಪ್ಪ ಎಡಿ ಹಿಡಿದು ಹೋಯ್ತಿವ್ರಿ ಮನೆಗೆ ಅಂದರು. ಎಡಿ ಹಿಡಿದಿಲ್ಲ ಎಲ್ಲರಿಗೆ, ಇವ್ರಿಗೀಗ ಎಲ್ಲರಿಗೆ ಎಡಿ ಹಿಡಿದಿಲ್ಲ, ತೊಂಬ ಜಲ್ಲಿ ಅದನ ಅಂದರು. ಖಾಲಿ ಆಗಿತ್ತು ಜಲ್ಲಿ, ತೊಂಬ ಅದನಂದ್ರು. ಹೊಳ್ಳಿ ಎಲ್ಲ ಅವರು ತಾಟ್ನಾನು ಅಷ್ಟು ಅದಾಗ ಏನಪ್ಪ ಅಂತ ಕೇಳಿದ್ರೆ ಜಲ್ಲಿಗೆ ಸುರಿಸಿ ಇಡಿನ ಅವ್ರ ತಾಟ್ ಅವ್ರ ಮುಂದನ್ನು. ಆಮೇಲೆ ನೀಡೋರ್ಗೆ ಹೇಳಿದ್ರು, ತೊಂಬರಪ್ಪ ನುಚ್ಚು ಸಾರು ತೊಂಬರಪ್ಪ ಅಂದರು. ಎಲ್ಲ ಬಳಗ ಏನು ಮಾಡ್ತಿತ್ತು ಅಂತ ಕೇಳಿ ನೀಡಿದಾಗ ಆಯ್ತು ಇವತ್ತೊಂದು ದಿವಸ ನಮ್ಮ ನಸೀಬ್ದಾಗ ಸಿಕ್ತಲ್ಲ ಅಂತ ಒಳ್ಳೆ ಹಿಗ್ಗಾಗಿದ್ರು. ಎಲ್ಲ ತೆಗಿಸಿ ಏನಪ್ಪ ಅಂತ ಕೇಳಿದ್ರೆ ಆ ಸಮಯದೊಳಗೆ ಮತ್ತು ನುಚ್ಚು ಸಾರು ನೀಡಿದಾಗ ಉಂಡ್ರು. ಆ ಸಾವುಕಾರ ಎಲ್ಲ ಹೋದ ಆಕಳಿಗೆ ಹಾಕಿ ಬಾ ಅಂತ ಆಕಳಿಗೆ ಹಾಕಕ್ಕೆ ಹಚ್ಚಿದ್ರಂತ. ಅವ್ರು ಹೋದ್ಮೇಲೆ ಹೇಳಿದ್ರಂತ, ನೋಡ್ತಮ್ಮ ಉಣ್ಣೋದೇನು ದೊಡ್ಡ ಮಾತಿಲ್ಲ, ಇಂಥವು ಎಷ್ಟೋ ಉಣ್ಬೋದು, ಆದ್ರೆ ನೀವು ನಿಮ್ಮ ಗುರಿ ಮುಟ್ಟಬೇಕಾಗಿತ್ತು ಅಂದ್ರೆ ಇಂಥ ಪದಾರ್ಥಗಳನ್ನು ಉಂಡ್ರಿ ಅಂದ್ರೆ ನಿಮಗೇನು ಮಾಡೋಕ್ಕಾಗೋದಿಲ್ಲ ಅಂದ್ರೆ ಇಂದ್ರಿಯ ನಿಗ್ರಹ ಮಾಡೋಕ್ಕಾಗೋದಿಲ್ಲ. ಏನಾಗೋದಿಲ್ಲ? ಇಂದ್ರಿಯ ನಿಗ್ರಹ ಮಾಡೋಕ್ಕಾಗೋದಿಲ್ಲ. ಇಂದ್ರಿಯ ನಿಗ್ರಹ ಮಾಡಲಾರದೆ ಮುಕ್ತಿ ಸುಖದ ಅನುಭವಕ್ಕೆ ಹೋಗಿ ಮುಟ್ಟಕ್ಕಾಗೋದಿಲ್ಲ. ಅದಕ್ಕೆ ನೀವು ಬಂದು ನನ್ನ ಬೆನ್ನಿಗೆ ಬಿದ್ದೀರಿ, ನಿಮ್ಮನ್ನು ಓದಿ ಅಲ್ಲಿ ಮುಟ್ಟಿಸ್ಬೇಕಾಗೈತೆ, ಅದಕ್ಕೆ ಈ ರೀತಿ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದ್ರಂತ. ಏನು ಇವತ್ತು ನಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ ತದ್ವಿರುದ್ಧ. ಎಷ್ಟ್ರಿ 100ಕ್ಕೂ 100 ವಿರುದ್ಧದ ನಮ್ಮದು ನಿಮ್ಮದು. ಒಂದೇ ದಿವಸ ಅಡುಗೆ ಮನ್ಯಾಗ ಒಂದಿಟ್ಟು ಸಾರಿಗೆ ಆಗಲಿ ಪಲ್ಯಕ್ಕಾಗಲಿ ಒಂದಿಟ್ಟು ಖಾರಾರ ಹೆಚ್ಚಾಗಿದ್ರೆ ಇಲ್ಲ ಸಪ್ಪಾಗಿತ್ತು ಅಂದ್ರೆ ಎಲ್ಲರೂ ಮಾರಿ ಕಿವಿಚ್ ಉಂಡೋಕ್ಕೇವಿ. ಏನು ನಮ್ಮ ಪರಿಸ್ಥಿತಿಗೂ ಆ ಪರಿಸ್ಥಿತಿಗೂ ಅದು ಮೂಲ ಅದಕ್ಕಾಗಿ ನಿಂತವ್ರಿದ್ರು, ನಾವು ಅದಕ್ಕಾಗಿ ನಿಂತವ್ರಿಲ್ಲ, ನಿಂತಂಗದೇವಿ. ಏನಿಲ್ರಿ ನಮ್ಮ ಮನೆ ಬರ ಅದಕ್ಕಾಗಿ ನಿಂತಿಲ್ಲ, ನಿಂತಂಕ ಅನ್ನಿಸ್ತಾ ಇದ್ದೇವೆ. ಎದಕ್ಕಾಗಿ? ಮುಕ್ತಿ ಸುಖಕ್ಕಾಗಿ ನಿಂತಂಕ ಅನ್ನಿಸ್ತೇವೆ. ಆದರೂ ಯಾವ ಸುಖಕ್ಕಾಗಿ ನಿಂತೇವೆ ನಾವು? ಭುಕ್ತಿ ಸುಖಕ್ಕಾಗಿ ನಿಂತೇವೆ. ಅದಕ್ಕಾಗಿ ಇಷ್ಟು ವ್ಯತ್ಯಾಸ ಆಗ್ತದೆ. ಆಗಿನವ್ರು 80 ಮಂದಿ ಅವರು ಹೇಗಿದ್ದರಪ್ಪ ಅಂತ ಕೇಳಿದ್ರೆ ನಮಗೆ 3-4 ಜನ ಮಹಾತ್ಮರ ಸಂಪರ್ಕ ಬಂತು. ನಮ್ಮ ಗುರುಗಳಾದ ರೇವಣ ಸಿದ್ದೇಶ್ವರ ಅಪ್ಪಗಳು, ವಾಸುದೇವ ಅಪ್ಪಗಳು, ಆಮೇಲೆ ಬಸವರಾಜ ಸ್ವಾಮಿಗಳು ಅಂತ ಕುಂದಗೋಳದವರು, ಚನ್ನಬಸವದೇವ್ರು ಅಂತ ತಿಳ್ಕೊಂಡು ಇವರು ಕೂಡ ಸಂಪರ್ಕ ಬಂದಾಗ ಅವ್ರು ಯಾವ ರೀತಿ ಅವ್ರ ಕಟ್ಟುನಿಟ್ಟಿತ್ತು ಅನ್ನೋದನ್ನು ನೋಡಿದ್ರೆ ಆ ರೀತಿ ಕಟ್ಟುನಿಟ್ಟು ಇವತ್ತು ಮಠದಾಗ ನಡೆದ್ರೆ ಒಬ್ಬರು ಸನಿಯಕ್ಕೆ ಬರೋದಿಲ್ಲ, ಒಬ್ಬರು ಇರೋದಿಲ್ಲ. ಏನು ಉಣ್ಣೋದು ತಿನ್ನೋದು ಬೇಡ, ಅವ್ರು ಕೂಡ ಸುಮ್ಮನೆ ಕುಂದ್ರಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗಲ್ರಿ? ಉಣ್ಣೋದು ತಿನ್ನೋದು ದೂರ ಉಳಿಲಿ, ಅವ್ರೇನು ಏಕಾಂತ ಇರ್ತಾರ, ಹಂಗೆ ನಾವು ಅವ್ರ ಕೂಡ ಬರೀ ಏಕಾಂತ ಇರಾಕ ಏನಾಗ್ತದೆ ಅಂತ ಕೇಳಿದ್ರೆ ಏನು ವಜ್ಜ ಹೀರ್ ನಿಲ್ಲಿಸಿದ್ರೆ ತ್ರಾಸ ಆಗಕ್ಕಲ್ಲ, ಅಷ್ಟು ತ್ರಾಸ ಆಗ್ತದೆ. ಯಾಕಂದ್ರೆ ಮನಸ್ಸಿನ ನಿಗ್ರಹ ಮಾಡೋಕ್ಕಾಗಲಾರ್ದಕ್ಕಾಗಿ.
ಅದಕ್ಕೆ ಮನಸ್ಸು ಏನದಪ್ಪ ಅಂತ ಕೇಳಿದ್ರೆ ಅದು ಮುಪ್ಪಾಗಬೇಕು. ಯಾವುದಕ್ಕೆ ಮುಪ್ಪಾಗಬೇಕು? ಈ ಶರೀರಕ್ಕೆ ಮುಪ್ಪಾದ್ರೆ ಏನೋ ತೊಂದರೆ ಇಲ್ಲ, ಇದು ಮುಪ್ಪಾದ್ರೂ ಅಷ್ಟೇ ಆಗದಿದ್ರು ಅಷ್ಟೇ ಇದು. ಆದ್ರೆ ಮನಸ್ಸು ಮುಪ್ಪಾತು ಅಂದ್ರೆ ಕೆಲಸ ಪಾರಾಗ್ತಾ ಇದೆ. ಏನ್ ಅದಕ್ಕಾಗಿ ಏನಂತ ಇದಾರೆ, ಇದೆಲ್ಲ ಆಗಿ ತೋರಿದ್ದು ಯಾವುದಪ್ಪ ಅಂದ್ರೆ ಮನಸ್ಸು. ಮನಸ್ಸು ಒಂದಿಲ್ಲದೆ ಹೋಯ್ತು ಅಂದ್ರೆ ಏನೂ ಇಲ್ಲ. ಮನಸ್ಸಿಲ್ಲದೆ ಹೋದ್ರೆ ಏನಿಲ್ರಿ, ಏನೂ ಇಲ್ಲ. ಬಗೆದೋರುವ ಕನಸಿನ ತೆರನಂದು. ಇದು ಹೇಗದಪ್ಪ ಅಂದ್ರೆ ಕನಸಿನಂತೆ ಅಂತ ತಿಳ್ಕೊಂಡು. ಎಲೈ ಶಿಷ್ಯನೇ ಕೇಳು, ಅಜ್ಞಾನವೇ ವಿಕಾರದಿಂದ ಈ ಮನೋರೂಪವಾಗಿರುತ್ತದೆ. ಅಜ್ಞಾನವೇನಾಗ್ಯದ್ರಿ? ವಿಕಾರ ಹೊಂದಿ, ಪರಿಣಾಮ ಹೊಂದಿ ಮನೋರೂಪವಾಗ್ಯದ. ಇದು ಅನೇಕ ವಾಸನೆಗಳಿಂದ ಯುಕ್ತವಾಗಿರುತ್ತದೆ. ಇದ್ರಾಗ ಏನದವ್ರಿ? ಅನೇಕ ವಾಸನೆಗಳದಾವು. ಎಷ್ಟದಾವು ಅಂದ್ರೆ ಹೇಳಕ್ ಬರ್ತದನು? ಅನೇಕ ವಾಸನೆಗಳಿಂದ ಕೂಡಿಕೊಂಡದ. ಇದು ಸಂಕಲ್ಪ ವಿಕಲ್ಪ ಮೊದಲಾದ ಅವಸ್ಥೆಗಳಿಂದ ಘಟದಂತೆ ದೃಶ್ಯವಾಗಿ ಕಾಣಿಸುತ್ತದೆ. ಈ ಘಟ ಹೆಂಗೆ ಅರಿಸ್ಕೊಂತದ ಹಂಗೆ ಮನಸ್ಸು ಅರಿಸ್ಕೊಂತದೋ ಅರಿಸ್ಕೊಳ್ಳೋದಿಲ್ಲವೋ? ಅರಿಸ್ಕೊಳ್ತದ. ಅದು ಹೆಂಗ್ರಿ ಅಂತ ಕೇಳಿದ್ದಾದ್ರೆ, ಯಾಕೋ ನನ್ನ ಮನಸ್ಸಿಗೆ ಹಿಡಿಸ್ವಲ್ದು ಬಿಡ್ರಿ, ಯಾಕೋ ನನ್ನ ಮನಸ್ಸಿಗೆ ಹೋಗುವಂಗಾಗ್ಯದ್ರಿ. ಈಗ ಅರ್ಥ ಹೇಳ್ತೇವೆ ಅರಿಲಾರ್ದ ಹೇಳ್ತೇವೆ. ಇವಾಗ ಹೋಗ್ಬೇಕು ಅನಿಸತ್ರಿ, ಬ್ಯಾಡ್ ಅನಿಸಿದ್ ಬಿಡ್ರಿ. ಎದಕ್ಕೆ ಬ್ಯಾಡ್ ಅನ್ಸದ? ಮನಸ್ಸಿಗೆ ಬ್ಯಾಡ್ ಅನಿಸಿದ್ರಿ ಅಂತೇವಿಲ್ಲ ಅಂತ. ಮನಸ್ಸಿಗೆ ಬ್ಯಾಡ್ ಅನ್ಸದ ಅಂತ ಹೇಳ್ಬೇಕಾರ ಅರ್ಥ ಹೇಳ್ತೇವೆ ಅರಿಲಾರ್ದ ಹೇಳ್ತೇವೆ? ಅರ್ಥ ಹೇಳ್ತೇವೆ. ಮತ್ತೆ ಯಾವುದೋ ಅರಿಸಿಕೊಳ್ಳುತ್ತದೆ ಅದು ದೃಶ್ಯವೋ ಏನು ದೃಷ್ಟಾನೋ? ದೃಶ್ಯ. ಮತ್ತು ಘಟವು ಅರಿಸಿಕೊಳ್ಳುವುದರಿಂದ ಹೇಗೆ ದೃಶ್ಯವೋ ಹಾಗೆ ಮನಸ್ಸು ಕೂಡ ನಮ್ಮಿಂದ ಅರಿಸಿಕೊಳ್ಳುವುದರಿಂದ ಏನದದು? ದೃಶ್ಯ ಅದ. ಹೇಗೆಂದರೆ, ಈಗ ನನ್ನ ಮನಸ್ಸು ಚೆನ್ನಾಗಿಲ್ಲ. ಸಹಜ ಮಾತಾಡ್ತಿರ್ದೆ, ನಡ್ರಿ ಹೋಗಿ ಬರ್ನು ಮಾರ, ನನ್ನ ಮನಸ್ಸಿಗೆ ಸರಿ ಸಮಾಧಾನ ಇಲ್ಲ, ನನ್ನ ಮನಸ್ಸು ಸರಿ ಇಲ್ಲ, ಈಗೇನು ನನಗಾಗೋದಲ್ಲ, ನೀವು ಹೋಗು ಅಂತಿರ್ತೇವೆ. ನನ್ನ ಮನಸ್ಸಿಗೆ ಚೆನ್ನಾಗಿಲ್ಲ, ಸರಿ ಇಲ್ಲ, ಏನಪ್ಪ ಅಂದ್ರೆ ಆನಂದ ಇಲ್ಲ ಅಥವಾ ಸುಖ ಇಲ್ಲ, ಈಗ ವಾಲ್ಯ ಅನ್ಬೇಕಾಗಿತ್ತಂದ್ರೆ ಅರ್ಥ ಹೇಳ್ತೇವೆ ಅಂದ್ರೆ ತಿಳಿದು ಹೇಳ್ತೇವೆ, ತಿಳಿಲಾರ್ದ ಹೇಳ್ತೇವೆ? ತಿಳಿದ ಹೇಳ್ತೇವೆ. ಈಗ ಸಂತೋಷವಾಗಿರ್ತದೆ, ಈಗೇನಿಲ್ಲ, ನಡಿ ಹೋಗುನ್, ಬೇಕಾದಂಗೆ ಎಲ್ಲಿ ಹೋಗಿ ಹೋಗು ನಡಿ ಅಂತ. ಅಂದ್ರೆ ಅರ್ಥ ಮನಸ್ಸು ಸಂತೋಷವಾಗಿದ್ದದ್ದು ಗೊತ್ತಾಗ್ತಾ ಇದೆ, ಸಂತೋಷ ಇಲ್ಲದ್ದು ಗೊತ್ತಾಗ್ತಾ ಇದೆ. ಸಂತೋಷ ಇದ್ದದ್ದು, ಸಂತೋಷ ಇಲ್ಲದ್ದು ಅಂದ್ರೆ ಮನಸ್ಸಿನ ವ್ಯವಹಾರದ ಭಾವ ಅಭಾವ ಎರಡೂ ಎದುರಿಟ್ಟು ಅರಿಯುವುದರಿಂದ ಆ ಮನಸ್ಸು ನಾವಾಕ್ಯವನು ನಾವಾಗಲಿಕ್ಕೆ ಸಾಧ್ಯವಿಲ್ಲ. ಎಂಬಿವೆ ಮೊದಲಾದ ಏನೇ ಚೆನ್ನಾಗಿಲ್ಲ ಅಂದ್ರೆ ಸರಿ ಇಲ್ಲ, ಆರಾಮಿಲ್ಲ, ಸಂತೋಷವಾಗಿದ್ದೇನೆ ಅಂತ ಇದಷ್ಟೇ ಅಲ್ಲ, ಇದರಂತೆ ಏನೇನೆಲ್ಲ ಮನಸ್ಸಿನಿಂದ ವ್ಯವಹಾರ ಆಗ್ತಾ ಇದೆ ಅನುಭವದಿಂದ ಗೊತ್ತಾಗ್ತಾ ಇದೆ. ನಮ್ಮ ಅನುಭವದಿಂದ ನಮಗೆ ಗೊತ್ತಾಗ್ತದೆ ಆಗುದಿಲ್ಲ ಅಂತ ಕೇಳಿದ್ರೆ ಗೊತ್ತಾಗ್ತದೆ. ಅನುಮಾನದಿಂದಲೂ ಗೊತ್ತಾಕತೆ. ನಮ್ಮದು ನಮಗೆ ಅನುಮಾನದಿಂದಲ್ಲ, ನಮ್ಮದು ನಿಮಗೆ ಅನುಮಾನದಿಂದ ಗೊತ್ತಾಗತ್ತೆ, ನಿಮ್ಮದು ನಮಗೆ ಅನುಮಾನದಿಂದ ಗೊತ್ತಾಗತ್ತೆ. ಆದ್ರೆ ನಮ್ಮ ಸ್ವಾನುಭವಕ್ಕೆ ಏನಾಗತ್ತೆ? ಅನುಭವದಿಂದ ಗೊತ್ತಾಗತ್ತೆ, ಅನುಮಾನದಿಂದಲ್ಲ. ಯಾಕ್ರಿ ಮುಖ ಸಾಂದಾಗೈತೆ ಆರಾಮಿಲ್ಲನು? ಅದರ ಅರ್ಥೇನು? ಮನಸ್ಸಿಗೆ ಸಂತೋಷ ಇಲ್ಲ ಅನ್ಸಿದ್ದಾಯ್ತು. ಈಗ ಕೇಳಿದವಲ್ಲ, ಅನುಮಾನವೋ ಏನು ಅನುಭವದೋ? ಅನುಮಾನ. ನಿಮ್ಮಲ್ಲಿ ಆಗಿರುವ ವ್ಯವಹಾರ ಮನಸ್ಸಿಂದು ನಿಮ್ಮ ಮುಖಚರ್ಯದ ಮೇಲಿಂದ ನಾವು ಗುರುತಿಸ್ತೇವೆ, ಖರೆ ಅದು ಅನುಭವ ರೂಪ ಅಲ್ಲ. ಆದ್ರೆ ನಮ್ಮದು ಸ್ವತಃ ಏನು ಅನುಭವಿಸ್ತೇವಲ್ಲ ಇದು ಅನುಮಾನದಿಂದನೂ ಇಲ್ಲ, ಅನುಭವ ರೂಪ ಇರ್ತಾ ಇದೆ. ಮತ್ತು ಕಾಮ ಕ್ರೋಧ ಸುಖ ದುಃಖಾದಿಗಳಿಂದ ದೃಶ್ಯವಾಗಿರುವುದರಿಂದಲೇ ತನಗೆ ಬೇರೆಯಾಗಿರುತ್ತದೆ. ಏನು ಅಲ್ಲೊಂದು ಸೊನ್ನೆ ಹಾಕಬೇಕು. ಎಲ್ರಿ? ದೃಶ್ಯವಾಗಿರೋಣದರಿಂದಲೇ. ರೀ ಮತ್ತು ದದ್ ನಡು ಒಂದು ಪೂಜೆ ಹಾಕಿದ್ರೆ ಓದಾಕ ಸರಿ ಆಗ್ತಾ ಇದೆ. ಹಾಂ ಆಯ್ತಾ? ನಮ್ಮದಾಗಿಲ್ಲ, ಅದಕ್ಕೆ ಹೇಳಿದೆ. ಏನು ಸುಖ ದುಃಖಾದಿಗಳಿಂದ, ಸುಖ ದುಃಖ ರಾಗ ದ್ವೇಷ ಮೊದಲಾದ ಏನು ಮನಸ್ಸಿನ ಧರ್ಮ ಹೊಂಡ್ತಾವು ದೃಶ್ಯವಾಗಿರೋಣದರಿಂದಲೇ. ಅವು ದೃಶ್ಯವಾಗಿರುವುದರಿಂದಲೇ ತನಗೆ ಬೇರೆಯಾಗಿರುತ್ತವೆ. ಅವು ದೃಶ್ಯ ರೂಪದ ಅಂತ ತಿಳ್ಕೊಂಡು ನಿನಕ್ಕಿಂತಲೂ ಭಿನ್ನವು ಏನು ದ್ರಷ್ಟಾರೂಪದವು? ನಿನ್ನಿಂದ ಅರಿಸಿಕೊಳ್ಳುವುದರಿಂದ ಅವು ಏನದಾವು? ನಿನಕ್ಕಿಂತಲೂ ಭಿನ್ನವೇ ಅದಾವು. ಮತ್ತು ನಾನು ಕಾಮಿ, ನಾನು ಕ್ರೋಧಿ, ನಾನು ಸುಖಿ, ನಾನು ದುಃಖಿ. ನಾನು ಒಂದು ಹಾಕ್ಯಾರ, ನೀವು 4 ಸಲ ಅಂದ್ರಿಲ್ಲ ಅಂದ್ರೆ ಆ ನಾನು ಎಲ್ಲಕ್ಕೂ ಸಂಬಂಧದು. ಏನ್ರಿ? ನಾನು ಕಾಮಿ, ಕ್ರೋಧಿ, ಸುಖಿ, ದುಃಖಿ. ಕಾಮಿ ಅಂದಾಗ ನಾನು, ಕ್ರೋಧಿ ಅಂದಾಗ ನೀನು ಅಂತ ಅರ್ಥ ಅಲ್ಲ. ಏನು? ನಾನು ಆಶ್ವರ್ಕನಿದ್ದೇನೆ, ನಾನು ಸಿಟ್ಟುಳ್ಳವನಿದ್ದೇನೆ, ನಾನು ಸುಖಿಯಾಗಿದ್ದೇನೆ, ನಾನು ದುಃಖಿಯಾಗಿದ್ದೇನೆ ಎಂದು ಅನ್ನೋದರಿಂದ
ಮನಸ್ಸೇ ತಾನೆಂಬಂತೆಯೂ ಕಂಡು ಬರುತ್ತದೆ. ಏನ್ರಿ ಮನಸ್ಸು ಏನನ್ನು ಕಂಡು ಬರ್ತಾ ಇದೆ? ನಾ ಸುಖಿ, ನಾ ದುಃಖಿ, ನಾ ಕ್ರೋಧಿ, ನಾ ಆಸೆ ಉಳ್ಳವನು ಅನ್ನೋ ವ್ಯವಹಾರದ ಮೇಲೆ ಮನಸ್ಸ ನಾನಂತ ಕಂಡು ಬರ್ತಾ ಇದೆ. ಅದಕ್ಕಾಗಿ ಮನಸ್ಸೇ ನಾನ, ಮನಸ್ಸೇ ಆತ್ಮ ಅಂತ ನಿನಗನ್ನಿಸ್ತಾ ಇದೆ. ಅನೇಕ ಪ್ರಕಾರಗಳಾದ ಪೃಥಿವ್ಯಾದಿ ಪಂಚಭೂತಗಳ ರೂಪ ಆಗಿವು. ಮತ್ತೇನಾಗ್ಯದಪ್ಪ ಅಂತ ಕೇಳೋದು, ಅನೇಕ ಪ್ರಕಾರಗಳಾದ ಪೃಥಿವ್ಯಾದಿ ಅಂದ್ರೆ ಪೃಥ್ವಿ, ಜಲ, ತೇಜ, ಆಮೇಲೆ ವಾಯು, ಆಕಾಶ ರೂಪ ಆಗಿವು. ಮನೋಬುದ್ಧಾದಿ ಅಂತಃಕರಣ ಪಂಚಕ ರೂಪ ಆಗಿವು. ಮತ್ತೇನಾಗ್ಯದ್ರಿ ಅದು? ಮನಸ್ಸ ಅಂತೂ ಆಗ್ಯದ. ಆಮೇಲೆ ಬುದ್ಧಿ, ಚಿತ್ತ, ಅಹಂಕಾರ ರೂಪವಾಗಿ ಅಂತಃಕರಣ ಪಂಚಕ ಅಂದ್ರೆ ಅಂತಃಕರಣ, ಮನ, ಬುದ್ಧಿ, ಚಿತ್ತು, ಅಹಂಕಾರ. ಆಮೇಲೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಪಂಚಕ ರೂಪ ಆಗಿವು. ಅಂದ್ರೆ ಜ್ಞಾನೇಂದ್ರಿಯ ಪಂಚಕ, ಕರ್ಮೇಂದ್ರಿಯ ಪಂಚಕ ಎಲ್ಲ ಗುರ್ತದವು. ಆಮೇಲೆ ಪ್ರಾಣಾದಿ ವಾಯುಗಳು ರೂಪ ಆಗಿವು. ಮತ್ತೇನಾಗಿ ತೋರ್ಯದದು? 5 ಹಸು ಅಂದ್ರೆ ಪ್ರಾಣ, 5 ವಾಯುಗಳಾಗಿ ತೋರ್ಯದ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಅಸಂಖ್ಯಾತವಾಗಿ. ಇಷ್ಟೇ ಅಲ್ಲ, ಇನ್ನೂ ಅನೇಕ ರೂಪದಿಂದ ಲೆಕ್ಕಕ್ಕೆ ಬಾರದಷ್ಟಾಗಿ ಇದ್ದಕ್ಕಿದ್ದಲ್ಲೇ ಇರುವ ಸ್ಥಾವರ ವಸ್ತುಗಳ ರೂಪಾಗಿ. ಇವೇನು ಇದ್ದಕ್ಕಿದ್ದಲ್ಲಿ ಇರುವಂಥ ಸ್ಥಾವರ ಜೀವರಾಶಿ ಏನದವು, ಅವು ಅಸಂಖ್ಯಾತವೋ, ಏನು ಸಂಖ್ಯೆಗೆ ನಿಲುಗ್ತಾವೋ? ಎನಸಾಕ್ ಹೋದ್ರೆ ಒಂದರ ಇಷ್ಟ ಅಂತ ನೆಲಿಗೆ ಹತ್ತದನು, ಹತ್ತುವುದಿಲ್ಲ. ಅಸಂಖ್ಯಾತ ವಸ್ತುಗಳ ಸ್ಥಾವರ ವಸ್ತುಗಳ ರೂಪ ಆಗಿವು. ಜಗತ್ತಿನ ಎಲ್ಲ ಕಡೆಗೆ ತುಂಬಿಕೊಂಡಿರುವ ಜೀವಿಗಳ ರೂಪ ಆಗಿವು. ಮತ್ತೆ ಏನಾಗಿದೆಪ್ಪ ಅಂದ್ರೆ ನಾನಾ ಜಂಗಮ ರೂಪ ಆಗಿ ಅನೇಕರ ಜಗತ್ತಿನ ತುಂಬಿಕೊಂಡು ಜೀವರಾಶಿಗಳಾಗಿವು. ಈ ಮನಸ್ಸೇ ತೋರುತ್ತದೆ. ಇಷ್ಟೆಲ್ಲ ತೋರುದು ಯಾವುದು? ಮನಸ್ಸು. ಮನಸ್ಸಿಲ್ಲ ಅಂದ್ರೆ ಇವೆಲ್ಲದವನು ಇಲ್ಲ. ಅಂದಮೇಲೆ ಅರ್ಥಾತ್ ಮನಸ್ಸು ಒಂದು ಇದ್ದರೆ ಹೇಳಲ್ಪಟ್ಟ ಜಗಜ್ಜಾತವೆಲ್ಲವು ಜಗಜ್ಜಾತವೆಲ್ಲ ಅಂದ್ರೆ ಜಗತ್ತಿನಲ್ಲಿ ಏನೆಲ್ಲ ಹುಟ್ಟ್ಯಾವೆಲ್ಲ ಇವು ಮನಸ್ಸು ಒಂದಿದ್ರೆ ತೋರುತ್ತವೆ. ಈ ಮನವೊಂದು ನಾಶವಾದರೆ ಏನು ನಾಶ ಮಾಡ್ಕೋಬೇಕೀಗ? ಮನಸ್ಸು ನಾಶವಾಯಿತು ಅಂದರೆ ಏನೊಂದು ತೋರುವುದಿಲ್ಲ. ಏನಾರು ತೋರ್ತಾವನು? ಏನೂ ತೋರುವುದಿಲ್ಲ. ಆದ್ದರಿಂದ ಘಟವು ಮೃಣ್ಮಯವಾಗಿ, ಭೂಷಣವು ಸುವರ್ಣಮಯವಾಗಿ ಕಾಣಿಸುವಂತೆ. ಘಟ ಏನದ ರೀ? ಮಣ್ಣಿನ ಸ್ವರೂಪ ಮಣ್ಣಿನಕ್ಕಿಂತಲೂ ಭಿನ್ನು. ಮತ್ತು ಆಭರಣಗಳೇನದಾವು? ಬಂಗಾರ ಸ್ವರೂಪ ಬಂಗಾರದಕ್ಕಿಂತಲೂ ಭಿನ್ನು. ಹಾಗೆ ಸುವರ್ಣಮಯವಾಗಿ ಕಾಣಿಸುವಂತೆ ಜಗವು ಮನೋಮಯವಾಗಿ ಕಾಣಿಸುತ್ತದೆ. ಈ ಜಗತ್ತಂದ್ರೆ ಏನು? ಮಣ್ಣು. ಘಟ ಹೆಂಗೆ ಮಣ್ಣಿನ ಸ್ವರೂಪ, ಹಂಗೆ ಇಡೀ ಜಗತ್ತು ಯಾರ ರೂಪ ಅಂತ ಕೇಳಿದ್ರೆ ಮನಸ್ಸಿನ ರೂಪವೇ ಅದ. ಮತ್ತು ಯಾವುದೊಂದು ಪದಾರ್ಥವಿಲ್ಲದೆ ಸ್ವಪ್ನ ಪ್ರಪಂಚವು ಕೇವಲ ಭಾವನಾಮಯಾತ್ಮಕ ಹೇಗೆ ಆಗಿರುತ್ತದೆಯೋ ಯಾವುದೊಂದು ಪದಾರ್ಥವಿಲ್ಲದೆ ಸ್ವಪ್ನಾವಸ್ಥೆಯೊಳಗೆ ಒಂದರದವನು ಏನೂ ಇಲ್ಲ. ಏನೂ ಇಲ್ಲದಿದ್ರು ಕೂಡ ಏನಾಗ್ಯದ್ರಿ? ಈ ಜಾಗೃತ ಜಗತ್ತಿನಲ್ಲಿ ಏನು ನೋಡೇವು ಅದ್ರ ಏನಪ್ಪ ಅಂದ್ರೆ ಸಾವಿರಾರು ಪಟ್ಟು ವಿಶೇಷವಾದದ್ದನ್ನು ಕಾಣ್ತಿರ್ತೇವೆ. ದುಃಖಕ್ಕೆ ಸನ್ನಿವೇಶ ಆಗಲಿ ಅಥವಾ ಸುಖದ ಸನ್ನಿವೇಶ ಆಗಲಿ ಅದಾವನು ಒಂದರ ಇಲ್ಲ. ಇದ್ರೆ ಏನಾಗಬೇಕಾಗಿತ್ತು ರೀ? ವ್ಯವಹಾರಕ್ಕೆ ಬಂದ ಮೇಲೆ ಮತ್ತೆ ಅದು ಚಲಾವಣೆಯಲ್ಲಿ ಬರಬೇಕಾಗಿತ್ತು. ಸಾಧ್ಯದನು? ಎಂದೂ ಸಾಧ್ಯ ಇಲ್ಲ. ಕನಸಿನಾಗ ಏನೆಲ್ಲ ತೋರ್ತದ ಒಂದರ ಕರೆದವನು ಇಲ್ಲ. ಅವು ಕರೆ ಅಂತ ತಿಳ್ಕೊಂಡು ವ್ಯವಹಾರ ಮಾಡಕ್ಕೆ ಹೋದ್ರ ಕರೆ ಹಾಕವನು ಎಂದೆಂದೂ ಸಾಧ್ಯವಿಲ್ಲ. ಅದ್ರ ಬಗ್ಗೆ ಎಷ್ಟೋ ಕಥೆಗಳನ್ನು ಕೇಳಿರಿ. ಅದಕ್ಕಂತೂ ಪ್ರಸಿದ್ಧವಾದ ಕನಸು ಯಾವುದು? ತಿರುಕನ ಕನಸು. ತಿರುಕನ ಕನಸು ಕತೆ ಕೇಳಿದ್ದೇವೆ. ಏನೆಲ್ಲ ಆಯಿತು, ಗಪ್ಪನ ಎಚ್ಚರ ಆಯಿತು, ಎಲ್ಲ ಶಿವಾಯ ನಮ. ಅದಾವನು ಒಂದರಂದ್ರೆ ಇಲ್ಲ. ಇಲ್ಲ, ಇನ್ನೊಂದು ಕತೆ ಕೇಳಿರಿ ನೀವು. ಬಡವ, ಎಷ್ಟು ಬಡವ ಅಂದ್ರೆ ಅವನಷ್ಟು ಬಡವ ಅವನೇ. ದುಡ್ಕೊಂಡು ಬಂದು ಪಗಾರ ಕೊಟ್ಟಾಗನ ತಂದು ಊಟ ಮಾಡ್ಬೇಕು, ಅದು ಏನಾರ ಮಾಡಿ, ಇಲ್ಲ ಅಂದ್ರೆ ಉಪವಾಸನ ಮನ್ಕೋಬೇಕು. ಕನಸು ಬಿತ್ತು. ಕನಸಿನಾಗ ಏನಾಗಿತ್ತು ಅಂದ್ರೆ ಇವು ಸಾಲ ಕೊಟ್ಟಿದ್ದ. ಯಾರ್ರಿ? ಈ ಬಡ ಮನುಷ್ಯ ಸಾಲ ಕೊಟ್ಟಿದ್ದ. ಸಾಲ ಕೊಟ್ಟಾಗ ಅದು ಬಡ್ಡಿ ದರದಂಗೆ ಅದೇನಾಗಿತ್ತು ಅಂದ್ರೆ 1 ವರ್ಷದೊಳಗಾಗಿ ಕೊಟ್ಟೋದ್ರಕ್ಕಿಂತ ಡಬಲ್ ಆಗಿತ್ತು ಬಡ್ಡಿ ಎಲ್ಲ ಕೂಡಿ. 1 ಲಕ್ಷ ಆಗಿತ್ತು. 50,000 ಕೊಟ್ಟಿದ್ದ, 1 ಲಕ್ಷ ಆಗಿತ್ತು ಅದು. ಹಳ್ಳಿ ಆ ಕನಸಿನಾಗ ಸಾಲ ತಗೊಂಡವ ಈಗ ಬಡ್ಡಿ ಇಟ್ಟು ತಗೋರಿ, ಅಸಲು ಮುಂದಿನ ತಿಂಗಳು ಕೊಡ್ತೀನಿ ಅಂತ ಕೊಡಾಕ ಬಂದ. ಏನು ತಗೋರಿ? ಬಡ್ಡಿ ಅಷ್ಟು ತಗೋರಿ, ಅಸಲು ಮುಂದೆ ಕೊಡ್ತೀನಿ ಅಂದ. ನನ್ನ ಮಗನ ಮದುವೆ ಅದ, ಈಗೆಲ್ಲ ಬೇಕಾ ನನಗೆ, ಬಡ್ಡಿ ಅಸಲು 2 ಕೂಡೇ ಕೊಡ್ಬೇಕು. ಇಲ್ರಿ ಸಾವ್ಕಾರ, ಹಂಗಾತ ಹಿಂಗ ಕೈ ಮುಗುದ ಕಾಲು ಬಿದ್ದ,
ಕೊಟ್ಟಾಗ ಬಿಡ್ತೇನೆ ಅಂದ. ಎಚ್ಚರಾತ್ರಿ. ಎಚ್ಚರಾದ ಕೂಡ ಗಡಬಡಿಸಿ ಹಾರೆ ಬಂದ. ಎಲ್ಲಿಗೆ? ಗುರುಗಳ ಕಡೆ. ಗುರುಗಳ ಕಡೆ ಓಡಿ ಬಂದ. ಗುರುಗಳು ಅದೇ ಏನಪ್ಪ ದುಡಿದು ತಂದ್ರಾಗ ಅಡುಗೆ ಮಾಡ್ಬೇಕಲ್ಲ, ಬಟ್ ರೊಟ್ಟಿ ಮಾಡಕತ್ತಿಲ್ದು. ಗಡಬಡಿಸಿ ಓಡಿ ಬಂದ ರಾವಾಗಿ. ಯಾಕ್ರಿ ಏನಾಗಿತ್ತು, ಎಷ್ಟ್ಯಾಕೆ ರಾವಾಗಿರಿ ಅಂದ. ಕೆಲಸ ಕೆಡ್ತ ಅನಾಹುತ ಆಯ್ತು ಅಂದ. ಏನಾರ ಆಗಿದ್ದೇನೆ, ಹಿಂಗಾಗಿತ್ತು ಅಂದ್ರು. ನಿಮ್ಮ ಅಂದಳಾಕಿ ಮುಂದೇನಂದ್ಲು ಗೊತ್ತಿಲ್ಲ. ನಿಮ್ಮ ಅಂದ್ಲು. ಏನ್ರಿ ಮತ್ತೆ ಈಗ ಹೆಂಗೆ ಮಾಡೋದು ಅಂದವ. ಹೆಂಗೆ ಮಾಡೋದು ಅಂದ್ರೇನು? ಬಿಸಿ ರೊಟ್ಟಿ ಮಾಡೀನಿ. ಏನ್ರಿ ಬಿಸಿ ರೊಟ್ಟಿ ಮಾಡೀನಿ, ಸುಡು 4 ರೊಟ್ಟಿ ತಿನ್ರಿ. 4 ರೊಟ್ಟಿ ತಿಂದು ಗಪ್ನ ಹೊತ್ಕೊಂಡು ಮನ್ಕೋರಿ. ನಿದ್ದೆ ಹತ್ತಿದಾಗ ಮತ್ತೆ ಅವ್ನು ಕೊಡಾಕ್ ಬಂದಂದ್ರೆ ಏಟಾರ ಯಾಕೊಡ ಇಸ್ಕೊಂಡು ಕಡಿಯಾಕಾಗ್ರಿ ಅಂದಕ್ಕೆ. ಏನು ಅದೇ ರೀತಿಯಾಗಿ ಬಿಸಿ ಆಹಾರ ಕಳ್ಳಿಗೆ ಬಿತ್ತ ನಿದ್ದೆ ಬರ್ತದೆ ಸ್ವಾಭಾವಿಕ ರೀ. ಏನ್ರಿ ಬಿಸಿ ಅಡಿಗೆ ಬಿತ್ತು ಅಂದ್ರೆ ನಿದ್ದೆ ಬರ್ತದೆ, ಮಬ್ಬು ಬರ್ತದೆ ಸಹಜವಾಗಿ. ಹಾಗೆ ಏನು ಮಾಡಿದ್ಲು ಅಂದ್ರೆ ಎಂದೂ ಚೆಂದಾಗಿ ಹಾಸಿ ಕೊಟ್ಟಾಕೆಲ್ಲ ಓಡಿ ಊಟ ಮಾಡಿಸಿ 4 ಹಾಸಿ ಮಲಗಿಸಿ 4 ಹೊಚ್ಚಿ ಚಪ್ಪರಿಸಿ ಬಂದು. ಎದ್ರ ಸಲುವಾಗಿ ರೀ? ನಿದ್ದೆ ಹತ್ತು ಸಲುವಾಗಿ. ನಿದ್ದೆ ಹೆದರೊಳಗೆ ಕನಸು ಬಿದ್ದು ಕೂಡ ಏನಾಗಿತ್ತು? ವಿಪರೀತ ಆಗಿತ್ತು. ಏನಾಗಿತ್ತು ರೀ? ವಿಪರೀತ ಅಂದ್ರೆ ಏನಪ್ಪ ಅಂದ್ರೆ ಆ ಇನ್ನೊಬ್ಬ ಇವಂಗೆ ಸಾಲ ಕೊಟ್ಟಿದ್ದ. ಅದು ಸಾಲ, ಅದು ಅಸಲು ಎಲ್ಲ ಕೂಡಿ ಅದು 2 ಲಕ್ಷ ರೂಪಾಯಿ ಆಗಿತ್ತು ರೀ. ಅವ ಬಂದ, ಹಿಂಗೆ ನಮ್ಮ ಮನ್ಯಾಗ ಕಾರ್ಯ ಅದ, ಈಗ ಅಸಲು ಬಡ್ಡಿ ಕೂಡ ಕೊಡ್ಬೇಕ್ರಿ ಅಂತ ಹೇಳಿದು. ಇವೇನಂದ, ಈಗ ಅಷ್ಟು ಕೊಡೋಕ್ಕಾಗೋದಿಲ್ರಿ, ಅದ್ರಾಗ ಒಂದು ಅರ್ಧ ಕೊಡ್ತೇನೆ, ಮತ್ತೆ ಅರ್ಧ ಮುಂದೆ ಬೆಟ್ಟಪ್ಪನಲ್ಲ ನಿನ್ನ ಬಿಡುದಿಲ್ಲ ಇಲ್ಲ ಅಂತ ಅವ ಕುಂತ. ಗಪ್ಪನ ಎಚ್ಚರಾತ್ ಮತ್ತು ಎಚ್ಚರಾದ ಮತ್ತೆ ಓಡಿ ಬಂದಾಳ ಗರಬಡಿಸಿ. ಹೆಣ್ತಿ ತಿಳ್ಕೊಂಡು ಇಸ್ಕೊಂಡು ಬಂದಾನು ಅಂತ ತಿಳ್ಕೊಂಡು ಓಡಿ ಬಂದ. ರಾವಾಗಿದ್ದ. ಯಾಕ್ರಿ ಏನಾಯ್ತು? ಕೆಲಸ ಕೆಟ್ಟೈತಿ ಅಂದವ. ಏನಾಗೈತಿ ಅಂದು. ಅವ 50,000 ರೂಪಾಯಿ ಸಾಲ ಕೊಟ್ಟಿದ್ದ, ಅದಕ್ಕೆ 2 ಲಕ್ಷ ರೂಪಾಯಿ ಬಡ್ಡಿ ಗಿಡ್ಡಿ ಎಲ್ಲ ಕೊಡಿ 2 ಲಕ್ಷ ಆಗಿತ್ತು. ಕೊಟ್ರ ಬಿಡ್ತೇನಂದನ. ಎಚ್ಚರ ಹತ್ತು, ಅದಕ್ಕೆ ಓಡಿ ಬನ್ನಿ ಅಂದ. ಇವತ್ತು ಮನ್ಕೊಳಕ್ ಹೋಗ್ಬೇಡ್ರಿ ಅಂದಕ್ಕೆ. ಮನ್ಕೊಳಕ್ ಹೋಗ್ಬೇಡ್ರಿ ಅಂದು ಅಂದ್ರೆ ಹೇಳೋ ಅಭಿಪ್ರಾಯ ಅಲ್ಲಿ ಅಷ್ಟೆಲ್ಲ ವ್ಯವಹಾರ ಇಲ್ಲ, ಒಂದರ ಅದಾವನು ಏನೂ ಇಲ್ಲ. ಮತ್ತೆ ಎಲ್ಲವೂ ಅಲ್ಲಿ ತೋರಿದ್ದು ಮನೋಕಲ್ಪನೋ ಏನೋ ಸತ್ಯವಾಗ್ಯದನೋ? ಹೆಂಗದ ಮನೋಕಲ್ಪನಾ ಅದ. ಹಾಗೆ ಜಾಗೃತ ಜಗತ್ತಾದರೂ ಕೂಡ ಅಜ್ಞಾನದ ಕಾರ್ಯವಾದ ಮನೋಕಲ್ಪನಾ ಐತಲ್ಲ ಹೊರತಾಗಿ ಇದು ವಾಸ್ತವತ, ಇದಕ್ಕೆ ಅಸ್ತಿತ್ವ ಇಲ್ಲ. ಇದೆಲ್ಲ ಕಲ್ಪನಾಮಯ. ಮತ್ತು ಕಲ್ಪನಾಮಯ ಅದ ಅಂತ ತಿಳ್ಕೊಂಡು ಇದು ಮಿಥ್ಯೆ ಆಕತಿ. ಇದಕ್ಕೆ ಕಲ್ಪಿತ ಅಂತ ಕರೆದಾರ. ಒಂದು ವೇಳೆ ಇದು ಸತ್ಯವೇ ಆಗಿತ್ತು ಅಂದ್ರೆ ಹರಿಬ್ರಹ್ಮ ಬಂದರೂ ಕೂಡ ಈ ಕೆಲಸ ಹಾಕಿರಲಿಲ್ಲ. ಒಂದು ಇಲ್ಲ ಅಂದ್ರೆ ಈ ಗುರುಗಳು ಮಠ ವೇದ ಶಾಸ್ತ್ರ ಅಂತ ಏನದು ಯಾವೂ ಬೇಕಾಗಿದ್ದಿಲ್ಲ. ಯಾಕೆ ಏನು ಮಾಡಕ್ಕೆ ಬರೋಂಗಿಲ್ಲಲ್ರಿ. ಏನು ಜೀವಾವಧಿ ಶಿಕ್ಷೆ ಇದ್ದಂಗೆ ಆಕಿತ್ತು. ಏನು ಸಾಕ್ಷಿ ವಗೈರೆ ನೋಡೋಕೆ ಬರೋದಿಲ್ಲಲ್ಲ, ಜೀವಾವಧಿ ಶಿಕ್ಷೆ ಆಯ್ತು ಅಂದ್ರೆ. ಹಾಗೆ ಏನಾಕಿತ್ತು ಅಂದ್ರೆ ದ್ವೈತ ಬುದ್ಧಿಯಿಂದ ಕೂಡಿಕೊಂಡು ಜನ್ಮಾದಿ ಬಂಧನ ತಪ್ಪಿಸ್ಕೊಳಕ್ಕಾಕಿರ್ಲಿಲ್ಲ. ಮತ್ತು ಅದೆಲ್ಲ ಕಲ್ಪನಾ ಅದ, ಕಲ್ಪಿತದ, ಸುಳ್ಳು ಅಂತ ತಿಳ್ಕೊಂಡು ಧನ್ಯರಾಗಕ್ಕೆ ಬರ್ತದ ಅಂತ ತಿಳಿದನೆ ನಿಶ್ಚಯ ಮಾಡಿ ಕೊಡೋ ಸಲುವಾಗಿ ಯಾರು ಬೇಕಾಗ್ಯಾರ? ಗುರುಗಳು, ಶಾಸ್ತ್ರ, ಇವೆಲ್ಲ ಬೇಕಾಗ್ಯಾವ. ಅದಕ್ಕಾಗಿ ಸ್ವಪ್ನ ಪ್ರಪಂಚವು ಕೇವಲ ಭಾವನಾಮಯಾತ್ಮಕ ಹೇಗೆ ಆಗಿರುತ್ತದೆಯೋ ಹಾಗೆ ಈ ಪ್ರಪಂಚವಾದರೂ ಮನೋಮಯ ಆತ್ಮಕವಾಗಿರುತ್ತದೆ ಎಂಬ ಈ ವಿಷಯವನ್ನು ವಾಸಿಷ್ಠ ಗ್ರಂಥದಲ್ಲಿ ಲವಣಾಖ್ಯಾನ ಮತ್ತು ಗಾದಿ ಬ್ರಾಹ್ಮಣ ಆಖ್ಯಾನ ಇವುಗಳಲ್ಲಿ ಯೋಗ ವಾಸಿಷ್ಠದ ಮೇಲೆ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲಿ ಹೆಸರೇನದಂದ್ರೆ ಲವಣಾಖ್ಯಾನ, ಆಮೇಲೆ ಗಾದಿ ಬ್ರಾಹ್ಮಣ ಆಖ್ಯಾನ ಅಂತ ತಿಳ್ಕೊಂಡು ಇವುಗಳಲ್ಲಿ ಚೆನ್ನಾಗಿ ಪ್ರತಿಪಾದನೆ ಮಾಡಲ್ಪಟ್ಟಿರ್ತದೆ. ಇದು ಹೆಂಗೆ ಮನೋಕಲ್ಪನಾ ಅನ್ನೋದನ್ನು ಅಲ್ಲಿ ಇನ್ನೂ ವಿಸ್ತಾರವಾಗಿ ಬರೆದದ ಅಂತ ತಿಳ್ಕೊಂಡು ಹೇಳೋ ಉದ್ದೇಶ ಏನದ ಅಂತ ಕೇಳಿದ್ರೆ, ಇನ್ನೂ ಇದ್ರ ಬಗ್ಗೆ ಎಷ್ಟೇ ತಿಳಿದು ಸಾಕು ಅನಿಸಿತ್ತು, ಇದ್ರ ನಿವೃತ್ತಿ ಮಾಡೋಕೆ ಗುರು ಇತ್ತಂದ್ರೆ ಎಷ್ಟೇ ಮಾಡ್ಕೋರಿ. ಒಂದು ವೇಳೆ ಇನ್ನೂ ನೋಡಬೇಕು ಅಂತ ಅನಿಸಿತ್ತಂದ್ರೆ ಆ ಗ್ರಂಥಗಳನ್ನು ನೋಡ್ಕೊರಿ ಅಂದಂಗೆ. ಅದಕ್ಕೆ ಅಲ್ಲಿ ಬರೆದಾರ, ಅಲ್ಲಿ ನೋಡ್ಕೊಳ್ಬಹುದು. ನೋಡ ಅಂತ ಅರ್ಥ ಅಲ್ಲ. ಯಾಕ್ರಿ? ನೋಡ ಅಂತ ಅರ್ಥ ಅಲ್ಲ, ನೋಡ್ಕೊಳ್ಬಹುದು ಅಂದ್ರೆ ಇದ್ರ ಅರ್ಥ ಏನಾದ್ರೆ ಇಲ್ಲಿ ಇದ್ರಾಗ ತೃಪ್ತಿ ಆಗ್ಲಿಲ್ಲ ಅಂದ್ರೆ ಎದ್ರಾಗ ಈ ಪರಮಾರ್ಥ ಗೀತೆ ಕೇಳುವಾಗ ನಿಮಗದ ಅನುಭವಕ್ಕೆ ತೃಪ್ತಿ ಅನಿಸ್ಲಿಲ್ಲ ಅಂದ್ರೆ ಇನ್ನಷ್ಟು ಅವುಗಳನ್ನು ನೋಡ್ರಿ. ಮತ್ತೆ ಎಷ್ಟೇ ತೃಪ್ತಿ ಆಗಿತ್ತು ಅಂದ್ರೆ ಏನು ನೋಡೋ ಅವಶ್ಯಕತೆ ಇಲ್ಲ, ಇದೆಲ್ಲ ಸುಳ್ಳು ಅಂತ ತಿಳ್ಕೊಂಡು ಧನ್ಯರಾಗ್ರಿ ಅಂತ. ಸರ್ವ ಜಗತ್ತು ರಜ್ಜು ಸರ್ಪ ದೃಷ್ಟಾಂತದಂತೆ ನಿನ್ನಲ್ಲಿ ದೃಷ್ಟಿ ಸೃಷ್ಟಿ ರೂಪ ಆಗಿರುತ್ತದೆಂದು ಪ್ರತಿಪಾದನೆ ಮಾಡುತ್ತಾರೆ. ನಿನ್ನಲ್ಲಿ ಹೆಂಗದ ಅಂತ ಕೇರೆ
ದೃಷ್ಟಿ ಸೃಷ್ಟಿ ರೂಪದಿಂದ. ದೃಷ್ಟಿ ಅಂದರೆ ಜ್ಞಾನ, ಸೃಷ್ಟಿ ಅಂದರೆ ಜಗತ್ತು. ಯಾವಾಗ ಜ್ಞಾನದ ಆವಾಗನ ಜಗತ್ತು, ಯಾವಾಗ ದೃಷ್ಟಿ ಅದ ಅವಾಗ ಜಗತ್ತು. ದೃಷ್ಟಿ ಇಲ್ಲಂದ್ರೆ ಏನಿಲ್ಲ, ಜಗತ್ತಿಲ್ಲ. ಇದಕ್ಕೆ ದ್ವಿಸತ್ತವಾದ ಅಂತಾರ. ಯಾವ ಸತ್ತವಾದ ಅಂತಾರ? ದ್ವಿಸತ್ತ ಅಂತಾರ. ಇಲ್ಲ ಅಂದ್ರೆ ಯುಗಪತ್ ಸೃಷ್ಟಿ ಅಂತಾರ. ಏನಂತ ಕರೀತಾರೆ ಇದಕ್ಕೆ? ಯುಗಪತ್ ಸೃಷ್ಟಿ ಅಂದ್ರೆ ಏಕಕಾಲದಲ್ಲೇ ಉತ್ಪತ್ತಿ, ಏಕಕಾಲದಲ್ಲೇ ನಷ್ಟವಾಯಿತು ಅಂದ್ರೆ ಯುಗಪತ್ ಸೃಷ್ಟಿ ಅಂತಾರ. ಇಲ್ಲ ದೃಷ್ಟಿ ಸೃಷ್ಟಿವಾದ ಅಂತ ಕರೀತಾರೆ. ಇದು ಮಧ್ಯಮಾಧಿಕಾರಿ ಉಪದೇಶ. ಯಾರಿಗದ ರೀ? ಮಧ್ಯಮಾಧಿಕಾರಿಗೆ ಉಪದೇಶ ಅದ. ಸರ್ವ ಜಗತ್ತು ರಜ್ಜು ಸರ್ಪ ದೃಷ್ಟಾಂತದಂತೆ ನಿನ್ನಲ್ಲಿ ದೃಷ್ಟಿ ಸೃಷ್ಟಿ ರೂಪ ಆಗಿರುತ್ತೆಂದು ಪ್ರತಿಪಾದನೆ ಮಾಡ್ತಾರೆ. ಅಂಥ ಕಲ್ಪಿತ ವಿಷಯತತಿಗಳು ಇಂತೆಸದೀರ್ಪವು ನಿನ್ನುಳುಮೆಯಳು. ಅಂಥ ಕಲ್ಪಿತ ವಿಷಯ ತತಿಗಳು, ತತಿ ಅಂದ್ರೆ ಸಮೂಹ, ಏನು ಮನೋಮಯವಾಗಿ ಏನು ಎಲ್ಲ ಉತ್ಪತ್ತಿ ಆಗೈತಲ್ಲ ಅದು ಇಂತೆಸದಿರ್ಪವು ಈ ರೀತಿಯಾಗಿ ಶೋಭಾಯಮಾನವಾಗಿ ತೋರಿದವು. ಎಲ್ಲಿಪ್ಪ ಅಂದ್ರೆ ನಿನ್ನ ಉಳುಮೆಯಳು. ನಿನ್ನ ಉಳುಮೆ ಅಂದ್ರೆ ಏನು? ಸ್ವರೂಪ, ಯಥಾರ್ಥವಾದ ನಿನ್ನ ಸ್ವರೂಪ ಏನದ ಆ ಸ್ವರೂಪದಲ್ಲಿ. ಉಳುಮೆ ಅಂದ್ರೆ ಏನ್ರಿ? ಎಲ್ಲವನ್ನು ನೀತಿಗಳಿದು 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 ನೀತಿಗಳಿಯಲಿಕ್ಕೆ ಬಾರದಂಥದ್ದೇನು ಉಳಿತದ ಅದಕ್ಕೆ ಉಳುಮೆ ಅಂತ. ಉಳುಮೆಗೆ ಪೆರತಾಗಿ ಪರಮಾರ್ಥವೆನಿಸಿಕೊಂಡೊಂದು ಉಳುಮೆಯು ಎಲ್ಲೂ ಇಲ್ಲ ನೋಡಲು. ಹೇಳ್ಯಾರಿಲ್ರಿ? ಏನಂದ್ರೆ ಉಳುಮೆಯಾದ ಅವಿರಳ ಶಂಭುಲಿಂಗ ಒಂದೇ ಅಂತ ತಿಳ್ಕೊಂಡು. ಏನು ಉಳುಮೆಯಾದದ್ದು ಯಾವುದಪ್ಪ ಅಂದ್ರೆ ಒಂದು ಪರಬ್ರಹ್ಮ ಸ್ವರೂಪ. ಎಲ್ಲಿ ಹೇಳ್ಕೊಂಬಂದಾರಂತ ಕೇಳಿದ್ರೆ ಸ್ವಗತಾದಿ ಭೇದವು ಆತ್ಮನೋಳು ಇಲ್ಲವು ಎಂತೆನೆ ಗಗನದಂತೆ ನಿರವಯವ ಅನ್ನುವಲ್ಲಿ ಕೊನೆ ನುಡಿಯಲ್ಲಿ ಹೇಳಿದಾರ. ಏನು ಉಳುಮೆಗೆ ಪೆರತಾಗಿ, ಉಳುಮೆಗೆ ಅಂದ್ರೆ ಪರಬ್ರಹ್ಮ ಸ್ವರೂಪದಕ್ಕಿಂತಲೂ ಬೇರೆಯಾಗಿ ಬೇರೊಂದು ಇಲ್ಲ. ಬೇರೆ ಏನಾದರೂ ಒಂದು ಐತೇನೋ ಅಂತ ಕೇಳಿದ್ರೆ ಇಲ್ಲ. ಉಳುಮೆಗೆ ಪೆರತಾಗಿ ಬೇರೊಂದೆಲ್ಲೂ ಇಲ್ಲ. ಉಳುಮೆಯಾದ ಅವಿರಳ ಎಲ್ಲವನ್ನು ನೀತಿಗಳೆದು ನೀತಿಗಳೆದು ನೀತಿಗಳಿಯಲಿಕ್ಕೆ ಬಾರದಂಥ ವ್ಯಾಪಕವಾದ ಕೊರತೆರಹಿತವಾದ ಶಂಭುಲಿಂಗವೇ ನೀನಾಗಿರ್ಪೆ. ಯಾವ ಶಂಭುಲಿಂಗ? ಪರಿಪೂರ್ಣ ರೂಪವಾದಂಥ ಅಖಂಡ ರೂಪವಾದ ಶಂಭುಲಿಂಗ ಸ್ವರೂಪರ ಯಾರದಾರ? ನೀನ ಅಲ್ಲಿ ಹೊರತಾಗಿ ನಿನ್ನ ಬಿಟ್ಟು ಏನೂ ಇಲ್ಲ. ಅಂಥ ಉಳುಮೆ ಸ್ವರೂಪದ ನಿನ್ನಲ್ಲಿ ಇವೆಲ್ಲ ತೋರ್ತಾವ, ನಿನ್ನ ಬಿಟ್ಟದವು. ನಿನ್ನ ಆಶ್ರಯದಲ್ಲಿ ತೋರ್ತಾವ, ನಿನ್ನ ಬಿಟ್ಟು ಏನಾರು ತೋರ್ಯವು. ಸ್ವಪ್ನ ಪದಾರ್ಥಗಳೆಲ್ಲ ಅಷ್ಟು ತೋರ್ಯಾವಲ್ಲ ಮನೋಕಲ್ಪನಾದಿಂದ. ಯಾರ ಆಶ್ರಯದಲ್ಲಿ ತೋರ್ಯಾವ್ರಿ? ಸಾಕ್ಷಿ ಆಶ್ರಯದಲ್ಲಿ ತೋರಿದಾವ. ಸಾಕ್ಷಿ ಬಿಟ್ಟು ತೋರಾಕ ಬರ್ತಾವನಂತ ಕೇಳಿದ್ರೆ ಇಲ್ಲ. ಅದಕ್ಕಾಗಿ ಅಂಥ ಕಲ್ಪಿತ ವಿಷಯತತೆಗಳು, ಅಂತ ಅಂದ್ರೆ ಹಾಗಿರುವಂಥ ಅಂದ್ರೆ ಮನೋಮಯ ಮನಸ್ಸಿನ ಮೂಲಕವಾಗಿ ತೋರಿದಂಥ ಎಲ್ಲ ಕಲ್ಪಿತ ವಿಷಯ ಸಮೂಹವು ಇಂತು ಎಸದಿರ್ಪು ಈ ರೀತಿಯಾಗಿ ಶೋಭಾಯಮಾನವಾಗಿ ತೋರ್ಯಾವು. ಎಲ್ಲಿಪ್ಪ ಅಂತ ಕೇಳಿದ್ರೆ ಅಧಿಕರಣ ಬೇಕಲ್ಲ ಒಂದು. ಅದಕ್ಕೆ ಕಲ್ಪಿತ ವಸ್ತು ತೋರಬೇಕಾದ್ರೆ ಅದಕ್ಕೊಂದು ಅಧಿಷ್ಠಾನ ಬೇಕೋ ಇಲ್ಲೋ? ಕಲ್ಪಿತ ವಸ್ತು ನಿರಾಧಿಷ್ಠಾನದಲ್ಲಿ ತೋರುವುದಿಲ್ಲ. ಅಂದ್ರೆ ಅಧಿಷ್ಠಾನ ಇರಲಾರ್ದೆ ತೋರಾಕ ಬರುವುದಿಲ್ಲ. ಮತ್ತು ಎಲ್ಲಿ ತೋರ್ಯವಪ್ಪ ಇವೆಲ್ಲ ಅಂತ ಕೇಳಿದ್ರೆ ನಿನ್ನ ಉಳುಮೆಯಳು, ನಿನ್ನ ಯಥಾರ್ಥವಾದ ಪರಬ್ರಹ್ಮ ಸ್ವರೂಪದಲ್ಲಿ. ಈ ವನಸಾಗರ ಸರಿತ ಅದ್ರಿಗಳು ದೇವಾಸುರ ನರ ತಿರ್ಯಕ್ಕುಗಳು ಏನಪ್ಪ ಅಂದ್ರೆ ಈ ವನಸಾಗರ. ವನಸಾಗರ ಅಂತಂದ್ರೆ ವನರೂಪ ಸಮುದ್ರ. ಈ ಜಗತ್ತೇನದ ರೀ? ಇದೊಂದು ಸಮುದ್ರ. ಏನ್ರಿ ಎಂಥ ಸಮುದ್ರ? ವನ ಸಮುದ್ರ ಇದು. ವನ ಅಂದ್ರೆ ಅದಕ್ಕಂತೇವೆ ನಾವು. 1-2 ಗಿಡ ಇದ್ರೆ ಏನಂತೇವ್ರಿ? ವನ ಅಂತೇವಿಲ್ಲ ಅದಕ್ಕೆ? ಇಲ್ಲ. ಮತ್ತೆ ಅದಕ್ಕಂತಾವ್ರಿ? ಏನಿಲ್ಲ, ಎನಸಾಕಬಾರದಷ್ಟು ಗಿಡಗಳಿರ್ತಾವೆ, ಅದಕ್ಕೆ ಅರಣ್ಯ ಅಂತೇವಿ, ಇಲ್ಲ ವನ ಅಂತೇವೆ. ಅದು ಹೆಂಗದಪ್ಪ ಅಂದ್ರೆ ಸಮುದ್ರ ಪ್ರಾಯವಾಗ್ಯದ. ಹಾಗೆ ಸರಿತ್ ಅದ್ರಿಗಳು ಈ ವನಸಾಗರದಲ್ಲಿ ಅಂದ್ರೆ ಈ ಭವಸಾಗರದೊಳಗೆ ಸರಿತ್ ಅಂದ್ರೆ ನೀರು. ಸರಿತ್ ಅಂದ್ರೆ ಏನ್ರಿ? ಅಂದ್ರೆ ಸಮುದ್ರ. ಆಮೇಲೆ ಅದ್ರಿ, ಅದ್ರಿ ಅಂದ್ರೆ ಪರ್ವತಗಳು. ಆಮೇಲೆ ದೇವತೆಗಳು, ಅಸುರ ಅಂದ್ರೆ ರಾಕ್ಷಸರು, ನರ ಅಂದ್ರೆ ಮನುಷ್ಯರು, ತಿರ್ಯಕ್ಕಗಳು. ತಿರ್ಯಕ್ಕಗಳು ಅಂತಂದ್ರೆ ವಿಚಾರ ಸಾಗರದಾಗ ಬಂತು. ಜೀವರಾಶಿಗಳಲ್ಲಿ ಯಾವ್ಯಾವ್ದವ್ರಿ? ನೆಲಕ್ಕೆ ಹೊಟ್ಟೆ ಹೊಸದು ಹೋಗು ಕೆಲವು ಪ್ರಾಣಿ ಅದಾವ, ಅವಕ್ಕೇನಂದಾರ? ತಿರ್ಯಕ ಪ್ರಾಣಿ ಅಂದಾರ. ಇನ್ನು ಕೆಲವು ಏನದಾವು? ಪಂಕಗಳಿಂದ ಹಾರಾಡುವುದಾವು. ಏನು ಹೀಗೆ ಅವಕ್ಕ ಪಕ್ಷಿಗಳಂದಾರ. ಹೀಗೆ ಹಲವಾರು ರೂಪವಾಗಿ ಏನಾಗ್ಯಾವ ಅಂದ್ರೆ ಉತ್ಪತ್ತಿ ಆಗ್ಯಾವ, ತೋರಿದಾವ. ಎಲ್ಲಿ?
ಮನೋಮಯವಾಗಿಯೋ ಮನಸ್ಸು ಬಿಟ್ಟು ನಿನ್ನ ಉಳುಮೆಯಾದ ಶಂಭುಲಿಂಗ ಸ್ವರೂಪದೊಳಗೋ ಮತ್ತೆಲ್ಲಾರೋ ನಿನ್ನಲ್ಲಿ ನರ ತಿರ್ಯಕುಗಳು ಇನಿತು ವಿಚಿತ್ರಂ ದಿಟವೆಂಬಂತೆ. ಇವೆಲ್ಲ ವಿಚಿತ್ರ ಅದಾವಲ್ರಿ. ಏನು ಒಂದಿದ್ದಂಗೆ ಒಂದದಾವು. ಚಿತ್ರ ವಿಚಿತ್ರ. ಚಿತ್ರ ಅಂದ್ರೆ ಒಂದು ರೂಪು, ವಿಚಿತ್ರ ಅಂದ್ರೆ ಒಂದ ರೂಪ ಇಲ್ಲ. ಏನದ ರೀ, ಬರೀ ಮನುಷ್ಯ ದೇಹ ನಮ್ಮ ಏನದಾವು ನೋಡಾಕ ಸೇಮ್ ಎಲ್ಲೆಲ್ಲಿ ತೆಗೆದು ಹಾಕೊಂಗಲ್ರಿ ಅಂತಿರ್ತೇವೆ. ಏನು ಸಾಮಾನ್ಯವಾಗಿ ರೂಢಿ ಭಾಷೆಗಳಂತೆ ಹೆಂಗದ ಹುಡುಗ, ಯಾವ ಹುಡುಗ ಮಗುವಿಗೆ ಜನ್ಮ ಕೊಟ್ಟಾಗ ಹೆಸರಿಡಾಕೋ ಅಥವಾ ನೋಡಾಕಂತ ಹೋಗಿರ್ತಾರ. ಹೋಗ್ಲಾರ್ದವ್ರು ಹೋಗಿ ಬಂದವ್ರನ್ನ ಕೇಳ್ತಾರೆ, ಹೆಂಗೈತಿ ಹುಡುಗ ಅಥವಾ ಹೆಣ್ಣು ಮಗಳು ಅಂದ್ರೆ ಕೂಸು, ಹೆಣ್ಣು ಕೂಸು ಅಂತ ಕೇಳ್ತಾರೆ. ಇವ್ರು ನೋಡಿದೆ ಅವರು ಹಿಂಗದ ಅಂತ ಹೇಳುವಾಗ ಏನಂತಾರ, ಏನ್ರಿ ಯಾರಂಗದಾರ, ಹೆಂಗದ ರೀ ಅಪ್ಪನಗತೆ. ಅದಕ್ಕೊಂದು ಹಿಂದೆ ಶಬ್ದ ಬಳಸ್ತಾರ, ಥೇಟ್ ಅವ್ರ ಅಪ್ಪನಂಗ ಅಂತ. ಏನ್ರಿ ಅದು ಇಂಗ್ಲೀಷ್ನಾಗ ಏನಂತೀರಿ ನೀವು, ಸೇಮ್ ಅಂತಿರಲ್ಲ. ಆ ಸೇಮಕ್ಕೆ ಕನ್ನಡದೊಳಗೆ ಅಂತಾರ ಥೇಟ್ ಅಂತಾರ. ಏನ್ರಿ ಭಾಳ ಚಂದ ಕನ್ನಡ ಭಾಷೆ ಒಳಗೆ ಒಂದೊಂದು ಮಾತು. ಏನ್ರಿ ಈ ಶಬ್ದ ಎಲ್ಲರೂ ಡಿಕ್ಷನರಿ ಹುಡುಕಿರಿ ಸಿಗತೈತೆ ಅನ್ನೋದ್ರೆ ಥೇಟ್ ಅವ್ರ ಅಪ್ಪನಂಗದ ಅಂತ. ಅಂದ್ರೆ ಅದ್ರ ಅರ್ಥ ಅವ್ರ ಅಪ್ಪನ ಹೋಲಿಕೆ ಏನದ ಆ ಕೂಸಿನಲ್ಲಿ ಅದ ಹೋಲಿಕೆ ಅದ ಅಂತ ಕರೆ ಐತೇನು, ಸಾಧ್ಯನೇ ಇಲ್ಲ. ಸ್ವಲ್ಪರ ಏನಪ್ಪ ಅಂತ ಕೇರೆ ಈಗ ನೋಡ್ರಿ ನೀವು ಹೇಳ್ತಿರ್ತಾರೆ ಎಲ್ಲ ಏನೇನು ತೆಗೆದು ಹಾಕೋಂಗಿಲ್ಲ, ಸ್ವಲ್ಪ ಒಂದಿಟ್ಟು ಮೂಗನ್ಯಾಗ ಒಂದಿಟ್ಟು ಪರಕ್ ಆಕತಿ ಅಂತ. ಥೇಟ್ ಹಂಗದ ಅಂತಾರ, ಮತ್ತು ಮೂಗನ್ಯಾಗ ಒಟ್ಟು ಪರಕು ಇಂದು ಇದೊಟ್ಟು ನೆಟ್ಟಗೈತೆ, ಅದೊಂದು ಸ್ವಲ್ಪ ಏನಪ್ಪ ಅಂದ್ರೆ ಮಂಡ ಐತಿ ಅಂತ ತಿಳ್ಕೊಂಡು, ಇದೊಟ್ಟು ಸಣ್ಣ ಐತಿ ಇಲ್ಲ ಅಂದ್ರೆ ಅದೊಟ್ಟು ದಪ್ಪ ಐತಿ ಅಂತ. ಹೀಗೆ ಒಂದು ಸ್ವಲ್ಪ ಪರಕ್ ಇರಲೇಬೇಕು. ಮತ್ತು ಸೃಷ್ಟಿ ಒಳಗೂ ಈಗ ಹೇಳಿದೆ ನಾನು, ಒಟ್ಟು ಮನುಷ್ಯ ರಾಶಿ ನಾವು ಅದೇವಿ ಒಬ್ಬರಂಗ 7 ಮಂದಿ ಇರ್ತೇವಂತ. ಈಗ ನನ್ನ ರೂಪ ಏನದ ಇದೇ ರೂಪದ 7 ಮಂದಿ ಅದೇವಂತ ನಾವು, ದರೊಬ್ಬರು ಹಂಗ ಇರ್ತಾರಂತ. ಅದು ಸರಿ ಅದ, ಆದ್ರೆ ಎಲ್ಲೆಲ್ಲಿ ಅದರ ಯಾರಿಗೆ ಗೊತ್ತು ರೀ. ಒಮ್ಮೊಮ್ಮೆ ಅನ್ನಿಸ್ತಾ ಇದೆ ಅವ್ರಂಗ ಕಂಡ್ರಿ ಹಿಂಗಾಗಿ ಕರೆದ್ನಿ ಅವರು ಅರೆದಾರಾದ್ರು ಬೈದ್ರಿ ಏನು ಬೇಸ್ಕೊಂಡು ಮನೆಗೆ ಬನ್ರಿ ಅಂತಿರ್ತೇವೆ. ಅಂದರೆ ಅಂತೂ ಎಷ್ಟೋ ಐತೆ ಅಂದ್ರೆ ಸ್ವಲ್ಪ ಏನಿರ್ತಾ ಇದೆ, ಫರಕ್ ಇರ್ತಾ ಇದೆ. ಅದಕ್ಕೆ ಚಿತ್ರ ವಿಚಿತ್ರ, ವಿಚಿತ್ರ ಹೇಳ್ರಿ ಅಂತಿರ್ತೇವಲ್ಲ, ಅನೇಕ ರೂಪದಿಂದ ತೋರ್ತಾ ಇದೆ. ಏನ್ ಇನಿತು ವಿಚಿತ್ರಂ ದಿಟವು ಎಂಬಂತೆ. ಮತ್ತೆ ಹೆಂಗೆ ತೋರ್ತದ್ರದು, ಸತ್ಯ ಸತ್ಯ ಅನ್ನೋ ತೋರ್ತದ. ಜನಿಸಿತು ಪೊಂದುಡಿಗೆಯ ಪರಿಯಂತೆ. ಪೊಂದುಡಿಗೆಯ ಪರಿ ಅಂತಂದ್ರೆ ಬಂಗಾರದಲ್ಲಿ ತೋರಿದ ಆಭರಣಗಳಂತೆ. ಈಗ ಆಭರಣಗಳು ಅನೇಕ ತೋರ್ಯಾವು. ಬಂಗಾರ ಒಂದದೋ ಎರಡದವೋ, ಬಂಗಾರ ಒಂದೇ. ಆ ಬಂಗಾರವೇ ಅನೇಕ ರೂಪ ಆಗ್ಯದ. ಒಮ್ಮೆ ಉಂಗುರ ರೂಪ ಆಗ್ಯದ, ಚೈನ ರೂಪ ಆಗ್ಯದ, ಸರದ ರೂಪ ಆಗ್ಯದ, ಬೇರೆ ಬೇರೆ ಆಗ್ಯದ. ಈಗ ಬಂಗಾರ ದಿಟ್ಟದಂತೆ ಕಾಣೋದಿಲ್ಲ ನಮಗೆ. ಏನು ದಿಟ್ಟದಂತೆ ಕಾಣ್ತಾವ್ರಿ, ಈ ಆಭರಣಗಳೇ ದಿಟ್ಟದಂತೆ ನಂಗೆ ತೋರ್ತಾವ. ಅದಕ್ಕಾಗಿ ನಾವು ಪತ್ತಾರ ಅಂಗಡಿಗೆ ಹೋದಾಗ ನಮ್ದು ಭೇದ ಬುದ್ಧಿ ಇರ್ತದೆ, ಅವನದು ಅಭೇದ ಬುದ್ಧಿ ಇರ್ತಾ ಇದೆ. ಯಾರದ್ರಿ ಪತ್ತಾರಂದು ನಮ್ಮ ದೃಷ್ಟಿ ಅವನಿಗಿರುದಿಲ್ಲ, ಅವನ ದೃಷ್ಟಿ ಬೇರೆ, ನಮ್ಮ ದೃಷ್ಟಿ ಬೇರೆ. ಈ ಆಭರಣಗಳ ದೃಷ್ಟಿಯಲ್ಲಿಟ್ಟು ಬಂಗಾರ ಏನಪ್ಪ ಅಂತ ಕೇಳಿ ಬಂಗಾರ ಉಂಗ್ರ ಚೈನ ಅಂತ ಆಗಲಿ, ಅಥವಾ ಏನಪ್ಪ ಅಂದ್ರೆ ದೇವ್ರ ಆಕಾರ ಮಾಡಿಸಿರ್ತೇವೆ ನಾವು. ದೇವ್ರು ಸಾಕಷ್ಟು ಕೊಟ್ಟನ, ಒಂದು ದೇವ್ರನ್ನ ಬಂಗಾರದ ಮಾಡ್ಸೊಂಬಂದು ಗಣಪತಿದ ಯಾವುದೋ ಮಾಡ್ಕೊಂತಂದಿರ್ತೇವೆ. ಒಮ್ಮೆ ಹೇಳಿದನ ಎಲ್ಲಿದಂದ್ರೆ ಕಾಡ್ರಕೊಪ್ಪ ಸುದ್ದಿ, ಉಳ್ಳಾಗಡ್ಡಿ ಮಾರಿ ಬರುವಾಗ ಕೆಲವರು ಉಳ್ಳಾಗಡ್ಡಿ ಏನು ತಮ್ಮ ರಾಶಿ ಒಳಗೆ ಬೆಳೆದಿದ್ವಲ್ಲ ಅಂಥದೊಂದು ಬಂಗಾರದ ಉಳ್ಳಾಗಡ್ಡಿ, ಯಾಕಂದ್ರೆ ಸವಿನೆನಪಿಗಾಗಿ. ಇಷ್ಟೆಲ್ಲ ದುಡ್ಡಿನ ಸಂಪತ್ತು ನಮ್ಗೆ ಲಾಭ ಆಯ್ತಲ್ಲ, ಅದ್ರ ಸವಿನೆನಪಾಗಿ ಒಂದು ಬಂಗಾರ ಉಳ್ಳಾಗಡ್ಡಿ. ಆಮೇಲೆ ಏನಪ್ಪ ಅಂದ್ರೆ ಒಂದು ದೇವ್ರ ಮೂರ್ತಿ ಗಣಪತಿಯನ್ನ ಎರಡೂ ತಂದರು. ಈಗ ಉಳ್ಳಾಗಡ್ಡಿ ಅಂದ್ರೆ ದೇವ್ರ ಸಮಾನನು ಇಲ್ಲ, ದೇವ್ರ ಉಳ್ಳಾಗಡ್ಡಿ ಸಮಾನನು ಅಲ್ಲ. ಅದು 5 ತೊಲಿದದ, ಅದು 5 ತೊಲಿದದ ತಂದ. ಯಾಕೆ ಭಾಳ ರೇಟ್ ಹತ್ತಿರ ಆ ವರ್ಷ 10-20 ಸಾವಿರ ತನಕ ಕ್ವಿಂಟೋಲಿಗೆ ಹೋಯ್ತು. ಮತ್ತು ಹೋಗುವಾಗ ಒಂದು 10 ಪೀಸಿ ಹೋದ್ರು 1,00,000 2 ಲಕ್ಷ ಎನಸ್ಕೊಂಬಂದ್ರು. ಅದರಾಗ ಭಾಳ ಹೋದವ್ರಂತೂ ಈ ರೀತಿ ಮಾಡಿದರು. ಮುಂದೆ ಈ ಉಳ್ಳಾಗಡ್ಡಿ ಲಾಭ ಏನಾಯ್ತು ರೀ, ಎಲ್ಲೋ ಹಾದು ಹೋತು ಅಂತಾರೆ ಈ ಕಡೆ ಭಾಗಕ್ಕೆ. ಉಳ್ಳಾಗಡ್ಡಿ ಲಾಭ ಎಲ್ಲೋ ಹಾದು ಹೋತು ಅಂತ ಅಂದ್ರೆ ಅದೇನು ನಿಜವಾದದ್ದಲ್ಲ. ಬೇಡ ಐತಂದ್ರೂ ಕೂಡ ಖಾಯಮನ್ರಿ, ಲಾಭ ಲುಕ್ಷಾನ ಎರಡೂ. ಒಮ್ಮೆ ಲಾಭ ಲುಕ್ಷಾನ, ಮುಂದೆ ಲುಕ್ಷಾನ ಬಂತು ಅಂದ್ರೆ ಪರಿಸ್ಥಿತಿ ಬಡತನ ಬಂತು.
ದೇವ್ರು ಎರಡೇ ಉಳಿದಿದ್ದು, ಒಂದು ದೇವರು ಒಂದು ಉಳ್ಳಾಗಡ್ಡಿ ಎರಡ ಉಳಿದಿದ್ದು ಎಲ್ಲ ಮಾರೋದಾಗಿತ್ತು. ಇನ್ನೇನಾಯ್ತು ಅಂದ್ರೆ ಇನ್ನೇನು ಇಟ್ಕೊಂಡು ಕೂದ್ರು ಮತ್ತೆ ಹಣೆ ಬರನ ಸುಮಾರು ಅದ ಅಂತ ತಿಳಿದು ಉಳ್ಳಾಗಡ್ಡಿ ಗಣಪತಿ ಎರಡು ತಗೊಂಡು ಹೋದ ಕೊಳ್ಳೆ ಅಂತ ತೂಕ ಮಾಡಿದ. ತೂಕ ಮಾಡುವಾಗ ಅದು ಉಳ್ಳಾಗಡ್ಡಿ ಒಟ್ಟು ಕಡಿಮೆ ಇತ್ತು, ಗಣಪತಿ ಒಟ್ಟು ಹೆಚ್ಚಿಂದಿದ್ದ. ಏನು ಅವಾಗ ಏನು ಮಾಡಿದ ಅಂತ ಇಲ್ಲ, ಗಣಪತಿ ತೂಕ ಕಡಿಮೆ ಇತ್ತು, ಉಳ್ಳಾಗಡ್ಡಿ ತೂಕ ಹೆಚ್ಚಿಗೆ ಇತ್ತು. ಅವಾಗ ಪತ್ತಾರಂದ ಈ ಉಳ್ಳಾಗಡ್ಡಿ ಕಿಮ್ಮತ್ತು 10,000 ರೀ, ಗಣಪತಿ ಕಿಮ್ಮತ್ತು 5,000 ರೀ ಅಂದವ. ತೆಲಿಗಿಲಿ ಕೆಟ್ಟತನ ಅಂದ ಇವ. ಯಾರ್ರಿ? ಸಾವುಕಾರ ಮಾಲಕ ತೆಲಿಗಿಲಿ ಕೆಟ್ಟದನ ಪತ್ತಾರ ಎತ್ತಾಗದೆ ಅಂದ. ಯಾಕ್ರಿ ಅಂದ. ಅಲ್ಲ ದೇವ್ರು ಯಾರು, ಉಳ್ಳಾಗಡ್ಡಿ ದೇವ್ರ ಒಂದು ಈಟರ್ ಖಬರ್ ಐತ ನಿನಗ ಅಂದವ. ಸಾವುಕಾರ ಉಳ್ಳಾಗಡ್ಡಿ ದೇವ್ರು ನಿಮ್ಮ ತಲೆಯಾಗ್ರಿ ಅಂದವ. ಬಂಗಾರ ಉಳ್ಳಾಗಡ್ಡಿ ಯಾರ ತಲೆಯಾಗ? ಇದು ಉಳ್ಳಾಗಡ್ಡಿ ದೇವ್ರು ಯಾರ ತಲೆಯಾಗ? ನಿಮ್ಮ ತಲೆಯಾಗ್ರಿ. ನನ್ನ ತಲೆಯಾಗ ಬಂಗಾರನು ಇದು ಉಳ್ಳಾಗಡ್ಡಿನೂ ಇಲ್ಲ, ದೇವರು ಇಲ್ಲ, ಬಂಗಾರ ಐತ್ರಿ ಅಂದ. ಅಂದ್ರೆ ಹೇಳೋ ಅಭಿಪ್ರಾಯ ಏನಂತ ಕೇಳ್ರೆ, ಈಗ ಪತ್ತಾರನ ದೃಷ್ಟಿಯಲ್ಲಿ ಅದ ಏನಪ್ಪಾ ಅಂತ ಕೇಳಿದ್ರೆ ವಿಚಿತ್ರದಲ್ಲಿ ಇಲ್ಲ, ಬಂಗಾರ ದೃಷ್ಟಿ ಅದ. ಹಾಗೆ ಮತ್ತೆ ವಿಚಿತ್ರ ದೃಷ್ಟಿಯಲ್ಲಿ ಅದ ಈ ಮಾರಾಕ್ ಹೋದವನಲ್ಲ ಅದ. ಇವಂಗೆ ಯಾವುದು ಸತ್ಯ ಆಗಿ ತೋರಿದಂಗಾರ ಈ ವಿಚಿತ್ರ ಪ್ರಪಂಚವೇ ಸತ್ಯವಾಗಿ ತೋರಿದೆ ಇವನಿಗೆ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಅದಕ್ಕಾಗಿ ಜನಿಸಿತು ಪಂದುಡುಗಿಯ ಪರಿಯಂತೆ, ಮೇನದು ಕಂಡಾಗ ಉಂಟೆನಿಸಿತ್ತು, ನೋಡಿದಾಗ ಐತೆ ಅನಿಸ್ಯದ, ನೋಡ್ಲಿಲ್ಲ ಅಂದ್ರ ಈಗ ಕಣ್ಣು ತೆಗ್ದೇವಿ, ಕಣ್ಣು ತೆಗದಾಗ ಅದು ಐತಿ ಇದು ಐತಿ ಎಲ್ಲ ಐತೆ ಅಂತ ತೋರ್ತೇವೆ. ಕಣ್ಣು ಮುಚ್ಚ್ರಿ, ಕಣ್ಣು ಮುಚ್ಚಿದ್ರೆ ಏನಾರ ಐತೇನು? ಏನೂ ಇಲ್ಲ. ಏನು ಕಣ್ಣು ಮುಚ್ಚಿದಾಗ ಏನೂ ಇಲ್ಲ ಅಂದ್ರೆ ಏನರ್ಥ? ಕಣ್ಣು ತೆಗದ್ರ ಅದ, ಕಣ್ಣು ತೆಗಿಲಿಲ್ಲ ಅಂದ್ರೆ ಇಲ್ಲ. ಕಣ್ಣು ತೆಗೆದಂದ್ರೆ ದೃಷ್ಟಿ ನೋಡುವುದು, ನೋಡಿದ್ರೆ ಐತಿ, ನೋಡ್ಲಿಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಯುಗಪತ್ ಸೃಷ್ಟಿ ಅಂತಾರ. ಇಲ್ಲ ಏಕಕಾಲದಲ್ಲೇ ತೋರ್ತದ, ಏಕಕಾಲದಲ್ಲಿ ನಾಶ ಆಗ್ತಾ ಇದೆ. ಈಗಿಷ್ಟೆಲ್ಲ ತೋರು ಏಕಕಾಲದಲ್ಲಿ ಏನು ಬೇರೆ ಬೇರೆನು ಕಣ್ಣು ತೆಗೆದುಕೊಳ್ಳಿದ ಅಷ್ಟೂ ಕಾಣ್ತಾ ಇದೆ. ಏನು ಒಂದೊಂದು ನೋಡ್ಕೊಂತ ಹೋಗ್ಯಾವ ಎಲ್ಲ ಕಾಣಿಸ್ತಾ ಇದೆ. ಕಣ್ಣು ತೆಗೆದುಕೊಳ್ಳೆ, ಕಣ್ಣು ಮುಚ್ಚಿದ ಕೊಳ್ಳೆ ಎಲ್ಲ ಒಂದು ತೋರುದಲ್ರಿ, ಎಲ್ಲ ತೋರ್ತಾವಂತ ಐತೇನು? ಎಲ್ಲವೂ ತೋರುವುದಿಲ್ಲ. ಅದಕ್ಕಾಗಿ ಏಕಕಾಲದಲ್ಲಿ ತೋರ್ತಾವ, ಏಕಕಾಲದಲ್ಲಿ ಲೀನವಾಗ್ತವ. ಮೇನದು ಕಂಡಾಗ ಉಂಟೆನಿಸಿತ್ತು, ಕಾಣದ ಹೊತ್ತದನು ಇಲ್ಲೆನಿಸಿತ್ತು. ಯಾವಾಗ ಕಣ್ಣು ಮುಚ್ತಿದ್ವಿ, ಯಾವಾಗ ಕಾಣೋದಲ್ಲ ಅವಾಗ ಇಲ್ಲ ಅಂತ ಹೇಳಿಸ್ಕೊಂತ. ನೋಡಿದಾಗ ಅದ, ನೋಡ್ಲಿಲ್ಲ ಅಂದ್ರೆ ಇಲ್ಲ. ಅವರವರ ಆ ಸ್ಮರಣೆಯ ಕಥದಿಂದ, ಸ್ಮರಣೆ ಅಂದ್ರೆ ಮನಸ್ಸಿನ ಮೂಲಕವಾಗಿ ವಿವಿಧ ಪ್ರತಿಭಾಸಕ ರೂಪಿಂದ. ಅವರವರ ಸ್ಮರಣೆ ಅಂದ್ರೆ ಏನ್ರಿ? ಸ್ಮರಣೆ ಮಾಡೋದು ಯಾವುದು? ಅಂತಃಕರಣ ಅಂದ್ರೆ ಚಿತ್ತು. ಅವು ನಾಲ್ಕು ಒಂದರ ಪರಿಣಾಮವೋ ಬೇರೆ ಬೇರೆದರ ಪರಿಣಾಮವೋ? ಒಂದು ಅಂತಃಕರಣದ ಪರಿಣಾಮವೇ ಸಂಕಲ್ಪ ವಿಕಲ್ಪ ಮಾಡಿದಾಗ ಮನಸ್ಸಂತ ಹೆಸರು ಬಂದದ ಅಷ್ಟೇ. ಯಾವ ವೃತ್ತಿ ಭೇದ ಮೂಲಕವಾಗಿ. ವಾಸ್ತವತ ವಿಚಾರ ಮಾಡಿದ್ರೆ ಏನದ? ಒಂದು ಅದ. ಮತ್ತು ಈಗ ಏನದ? ಸ್ಮರಣೆ ಮಾಡುವುದರಿಂದ ಮನಸ್ಸು ಸಂಕಲ್ಪ ವಿಕಲ್ಪ ಮಾಡ್ತದಂತ ಹೇಳಿ ಕರಿಗೆ ಮತ್ ಸ್ಮರಣಕ್ಕೆ ಬಂದ್ರಲ್ಲ ಅಂದ್ರೆ ಆ ಸ್ಮರಣೆ ಮಾಡೋದಾದ್ರೂ ಕೂಡ ಯಾವುದು? ಮನಸ್ಸಂದ್ರೂ ಒಂದೇ, ಚಿತ್ತಂದ್ರೂ ಒಂದೇ, ಆಮೇಲೆ ಅಂತಃಕರಣ ಅಂದ್ರೂ ಒಂದೇ. ಏನು ವಿವಿಧ ಪ್ರತಿಭಾಸಕ ರೂಪಿಂದ. ಪ್ರತಿಭಾಸಕವೋ ಏನೋ ಇದ್ದಕ್ಕಿದ್ದಂಗೆ ಅದನ್ನು ಭಾಸಕ ಅಂತಂದ್ರೆ ಅದರಂಗ ತೋರಿದ ಕರೆ ಅದು ಅಲ್ಲ. ಈ ಮನವಾಗಲು ಬೇರೆಯವ್ರಿರುವುದು ಅವಾಗಿದೆಲ್ಲ ತೋರುವಾಗ ಮನಸ್ಸು ಏನು ಮಾಡಿದ್ರಿ? ಈಗ ಸಹಜ ಅಂತಿರ್ತಾರ, ಪಕ್ಕಾ ಬೇರ್ ಬಿಟ್ರ ನೋಡ್ರಿ ಅವ ಎಲ್ಲಿಗೆ ಬಂದು, ನಮ್ಮೂರಿಗೆ ಬಂದು ಅಥವಾ ನಮ್ಮ ಮನೆಗೆ ಬಂದು ಏನು ಮಾಡ್ಯಾನೀಗವ ಪಕ್ಕಾ ಬೇರ್ ಬಿಟ್ಟನು ಅಂತಿರ್ತಾರಲ್ಲ, ಹಂಗೆ ಮನಸ್ಸು ಪಕ್ಕಾ ಬೇರ್ ಬಿಟ್ಟದ ಅಂತಾರವನು. ಈ ಮೂ ಜಗದ ಆ ಸ್ಥಿತಿ ಆಗಿರುವುದು. ಈ ಜಗ ಅಂದ್ರೆ 3 ತೆರನಾದ ಜಗತ್ತು. ಒಂದು ಸ್ವರ್ಗ, ಒಂದು ಪಾತಾಳ, ಒಂದು ಮರ್ತ್ಯ. ಸ್ವರ್ಗ, ಪಾತಾಳ, ಮರ್ತ್ಯ ಲೋಕ, ಇವು 3 ಏನದಪ್ಪ ಅಂತ ಕೇರೆ ಜಗದ ಆ ಸ್ಥಿತಿ ಆಗಿರುವುದು. ಅದೆಲ್ಲ ರೂಪ ಆದದ್ದು ಯಾವ್ದ್ರಿ? ಸ್ವರ್ಗದ ಆಕಾರ ಏನೇನದ ಎಲ್ಲ ಆದದ್ದು ಮನಸ್ಸು. ಈ ಮರ್ತ್ಯದಲ್ಲಿ ಏನೇನದ ಇಲ್ಲಿ ಆಕಾರ ಆದದ್ದು ಮನಸ್ಸು. ಪಾತಾಳದ ವಾಸಿಗಳು ಏನೇನದಾವ ಎಲ್ಲ ಆದದ್ದು ಯಾವುದು? ಆ ಮನಸ್ಸು ಅಲ್ಲ ಹೊರತಾಗಿ ಮನಸ್ಸು ಬಿಟ್ಟು ಏನೂ ಇಲ್ಲ. ಹಂಗಾರೆ ಗದ್ಲೆಲ್ಲಿ ಅದ? ಮೊದಲೂ ಇಲ್ಲ, ಕೊನೆಗೂ ಇಲ್ಲ, ನಡುವ ಅದ. ಅದಕ್ಕಾಗಿ ಮನಸ್ಸಿನ ಗದ್ಲಿರೋದಕ್ಕೆ ಅದಕ್ಕೆ 3 ಕೋಶ ಹೇಳ್ಯಾರ. ಎದಕ್ರಿ? ಮನಸ್ಸಿಗೆ ಎಷ್ಟು ಕೋಶ ಹೇಳ್ಯಾರ? 3 ಹೇಳ್ಯಾರ. ಕೋಶಗಳೆಷ್ಟು? 5. ಒಂದು ಕೋಶ ಯಾವುದು ಅಂತ ಕೇಳಿದ್ರೆ ಅನ್ನಮಯ ಕೋಶ. ಎದಕ್ಕೆ ಹೇಳ್ಯಾರ್ರಿ?
ಸ್ಥೂಲ ಶರೀರ ಕೇಳ್ಯಾರ. ಆಮೇಲೆ ಆನಂದಮಯ ಕೋಶ, ಕಾರಣ ಶರೀರ ಕೇಳ್ಯಾರ. ಆನಂದಮಯ ಕೋಶ ಒಂದನ್ನು ಎದಕ್ಕೆ ಕೇಳ್ಯಾರ? ಕಾರಣ ಶರೀರ ಕೇಳ್ಯಾರ. ನಡು ಏನೈತಲ್ಲ ಗದ್ದಲದ್ದು ಮನಸ್ಸು ಅಂದ್ರೆ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ಅಂದ್ರೆ ಮನಸ್ಸು. ಮನಸ್ಸು ಅಂದ್ರನ ಸೂಕ್ಷ್ಮ ಶರೀರ. 17 ಹೇಳಿರಲ್ಲಂದ್ರೆ 17 ಅದರ ಅಂತರ್ಗತನೇ ಎಲ್ಲ, ಅದನ್ನ ಬಿಟ್ಟು ಬೇರೆ ಏನಿಲ್ಲ. ಈ ಮನಸ್ಸಿನಿಗೆ 3 ಹೇಳಿದಾರ. ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ 3 ಕೋಶಗಳನ್ನ ಹೇಳ್ಯಾರ. ಯಾವುದು? ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಈ 3 ಆ ಮನಸ್ಸಿನ ಸ್ವರೂಪವೇ. ಸೂಕ್ಷ್ಮ ಶರೀರ ಸ್ವರೂಪ ಇದ್ರೆ ಮತ್ತು ಏನು 3 ಕೋಶಗಳು ಬಿಡಿಸ್ಕೊಳ್ಳೋದು ಹಗರು, ಒಂದೊಂದು ಬಿಡಿಸ್ಕೊಳ್ಳೋದು ಹಗರು. 3 ಬಿಡಿಸೋ, ಇವು 3 ಬಿಡಿಸ್ಕೊಂಡ್ರೆ ಅದು ಮುಂದಿಂದು ಹಿಂದಿದ್ದು ತಾವು ಹೊಕ್ಕಾವು. ಮುಂದಿಂದ ಯಾವ್ದು ರೀ? ಆನಂದಮಯ ಕೋಶ. ಹಿಂದಿಂದ ಯಾವುದು? ಅನ್ನಮಯ ಕೋಶ. ಇವು ನಡುವೆ ಏನೈತಲ್ಲ, ಅವರಿಬ್ರು ಏನಿಲ್ರಿ. ಯಾರಿಗದ್ಲ? ಆ ಸಣ್ಣವಂದು ಏನಿಲ್ಲ, ದೊಡ್ಡವಂದು ಏನಿಲ್ಲ. ಯಾರ್ದದ್ರಿ? ಆ ನಡುವಿನ ಅಂದ ಒಂದಿಟ್ಟು ಗದ್ಲರಿ. ಹಿಂಗಾಗಿ ಎಲ್ಲ ಇಬ್ಬಡ್ಲು ಹಿಡ್ದದ್ರಿ ಅಂತಿರ್ತಾರೆ. ಹಾಗೆ ನಡುವಿಂದ ಗದ್ಲದ ಯಾವುದನ್ನು? ಮನಸ್ಸು. ಇದು 3 ಕೋಶಗಳಿಂದ ಯುಕ್ತವಾದದ್ದು. ಇದನ್ನು ಬಿಡಿಸ್ಕೊಂಡಿ ಅಂದ್ರೆ ಏನಾಗ್ತಿ ಅಂದ್ರೆ ಕಡಿಯಾಕಾಗ್ತಾ ಇದೆ. ಮತ್ತು ಇರೋದು ಎಲ್ಲವೂ ಮನಸ್ಸಿನ ಸ್ವರೂಪವು. ಪ್ರಾಣ, ಮನ, ಬುದ್ಧಿ ಎಲ್ಲ ಅಂತಃಕರಣದ ಸ್ವರೂಪ ಅಂತಕ್ಕಿಂತ ಭಿನ್ನದವು. ಮತ್ತು ಅಂತಃಕರಣದ ಸ್ವರೂಪ ಇದ್ರೆ 3 ಭಾಗ ಯಾಕೆ ಮಾಡಿದ್ರಿ ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನೆ. 3 ಯಾಕೆ ಭಾಗ? ಎಲ್ಲವೂ ಮನಸ್ಸಿನ ಸ್ವರೂಪನ ಅಥವಾ ಸೂಕ್ಷ್ಮ ಶರೀರ ಸ್ವರೂಪ. ಮತ್ತು ಎಲ್ಲವೂ ಸೂಕ್ಷ್ಮ ಶರೀರ ರೂಪ ಇದ್ಮೇಲೆ 3 ಭಾಗ ಯಾಕೆ ಮಾಡ್ತೀರಿ? ಒಂದೇ ಹೇಳ್ಬೇಕಾಗಿತ್ತಲ್ಲ ಅಂತ ಕೇಳಿದಾಗ ಕಾರಣದಪ್ಪ ಅಂತ ಹೇಳಿದಾರೆ. ಪ್ರಾಣಮಯ ಕೋಶ ಬರೀ ಏನದ ಅಂತ ಕೇಳಿದ್ರೆ ಅದು ಏನಂದ್ರೆ ರಜೋಗುಣ ಪರಿಣಾಮದ. ಪ್ರಾಣಮಯ ಕೋಶ ಏನದ? ಕೇವಲ ರಜಗುಣ ಪ್ರಧಾನದ. ಆಮೇಲೆ ಏನಪ್ಪಾ ಅಂತ ಕೇಳಿದ್ರೆ ಬುದ್ಧಿ ಏನದ? ಅದು ಕೇವಲ ಸತ್ಗುಣದ ಪರಿಣಾಮದ. ಈಗ ಇಲ್ಲೇ ಬಂತು. ಮುಂಜಾನೆ ಹೇಳುವಾಗ ಏನಾಯ್ತಪ್ಪ ಅಂತ ಕೇಳಿ ಇತರ ಅಧ್ಯಾಸ ಹೇಳುವಾಗ ಬುದ್ಧಿಯು ಎಲ್ಲವನ್ನು ಪ್ರಕಾಶ ಮಾಡುವುದರಿಂದ ಆ ಬುದ್ಧಿಯೇ ನಾನು ಅಂತ ಅಭಿಮಾನ ತಾಳಿ ಅಂತ ಹೇಳುವಾಗ ಬಂತಲ್ಲ. ಆ ಬುದ್ಧಿ ಏನದ? ಪ್ರಕಾಶ ಮಾಡ್ಬೇಕಾದ್ರೆ ಯಾವ ಗುಣದಿಂದ ಕೂಡ್ಕೊಂಡಾಗ? ಸತ್ವಗುಣ. ಕೇವಲ ಸತ್ವಗುಣದಿಂದ ವ್ಯವಹಾರ ನಡೆದಲ್ಲಿ ಬುದ್ಧಿಯಲ್ಲಿ. ಅದಕ್ಕಾಗಿ ಪರಕಾಯ್ತಲ್ಲ, ಅದು ಬರೇ ರಜಗುಣ ಅದ, ಇದು ಬರೇ ಸತ್ವಗುಣ ಅದ. ಇದು ನಡುವೈತಲ್ಲ ಮತ್ತ ಮನೋಮಯ ಕೋಶ, ಇದರೊಳಗೆ ರಜೋಗುಣನೂ ಅದ, ಸತ್ವಗುಣನೂ ಅದ. ಎರಡೂ ಕೂಡಿಕೊಂಡು ತೋರಿದ್ದರಿಂದ 3 ಭಾಗ ಮಾಡಿದ್ದೇವೆ. ಒಂದು ಕೇವಲ ರಜಗುಣ, ಒಂದು ರಜಗುಣ ಸತ್ವಗುಣ, ಒಂದು ಕೇವಲ ಸತ್ವಗುಣ. ಹೀಗೆ ಪರಕ್ಕಿರುವುದರಿಂದ 3 ಹೆಸರು ಅಂತ ಕೊಟ್ಟಿದ್ದೇವಪ್ಪ. ವಿಚಾರ ಮಾಡಿದ್ರೆ ಎಲ್ಲವೂ ಸುಳ್ಳು, ಒಂದೇ ಕರೆ. ಆದ್ರೆ ಪರಕ್ಕೆ ಯಾಕೆ ಮಾಡಿದರೆ? 3 ಯಾಕೆ ಹೇಳಿದ್ರೆ ಅದು ಇದು ಕಾರಣ. ಗುಣಗಳ ಭೇದ ಮೂಲಕವಾಗಿ 3 ಮಾಡಿದ್ದೇವೆ. ಹಂಗಾರೆ ಈ 3ರ ಗದ್ಲು ಎಲ್ಲಿದೆ ಅಂತ ಕೇಳಿದ್ರೆ ಸೂಕ್ಷ್ಮ ಶರೀರದಲ್ಲಿ. ಅದಕ್ಕಾಗಿಯೇ ಮನಸ್ಸು ಹಣ್ಣು ಮಾಡಬೇಕು ಅಂತ ಮಹಾತ್ಮರು ಹೇಳೋದು. ಯಾರನ್ನ ಹಣ್ಣು ಮಾಡ್ಬೇಕೀಗ? ಅವಿದ್ಯೆ ಸುಸುಪ್ತಿ ಅವಸ್ಥೆದಲ್ಲಿ ಅದನ್ನು ಹಣ್ಣು ಮಾಡೋದು ಬೇಕಾಗಿಲ್ಲ, ಇದನ್ನು ಹಣ್ಣು ಮಾಡೋದು ಬೇಕಾಗಿಲ್ಲ. ಇದು ತಾನೇ ಹಣ್ಣಾಕತಿ. ಇದು ಏನಿಲ್ರಿ. ಬ್ರಹ್ಮಜ್ಞಾನ ಆತಂದ್ರೆ ಅದು ತಾನೇ ಹಣ್ಣಾಕತಿ. ಆದ್ರೆ ಅದನ್ನ ಹಣ್ಣು ಮಾಡ್ಕೊಳ್ಳೋ ವ್ಯವಸ್ಥೆ ತಯಾರಾಗಬೇಕಾಗಿತ್ತು ಅಂದ್ರೆ ಏನು ಬೇಕು? ಇದನ್ನು ಹಣ್ಣು ಮಾಡ್ಕೋ ಅಂತ ಹೋಗ್ಬೇಕು. ಅಂದ್ರೆ ಅರ್ಥ ಏನು? ಶುದ್ಧ ಮಾಡ್ಕೋಬೇಕು ಅಂತಃಕರಣವನ್ನ. ಮಲದೋಷ ವಿಕ್ಷೇಪ ದೋಷಗಳಿಂದ ರಹಿತ ಮಾಡಿಕೊಂಡು ಆಮೇಲೆ ಬ್ರಹ್ಮಜ್ಞಾನವನ್ನು ಸಾಧಿಸಿದ್ವಿ ಅಂದ್ರೆ ಇದಕ್ಕೆ ಅವಾಗ ಮರಣ. ಎದಕ್ರಿ? ಸ್ವಪ್ನಕ್ಕೆ ಅಥವಾ ಸೂಕ್ಷ್ಮ ಶರೀರಕ್ಕೆ ಮರಣ. ಯಾವಾಗ ಅಂದ್ರೆ ಯಾವಾಗ ಬ್ರಹ್ಮಜ್ಞಾನ ಆಕತಿ ಆವಾಗ ಅಜ್ಞಾನದ ನಿವೃತ್ತಿ ಆಕತಿ. ಯಾವಾಗ ಅಜ್ಞಾನ ನಿವೃತ್ತಿ ಆಯ್ತೋ ಅದರ ಆಶ್ರಯದಲ್ಲಿರುವಂಥ ಅಂತಃಕರಣ ಸಹಜವಾಗಿ ಏನಪ್ಪ ಅಂದ್ರೆ ನಿವೃತ್ತಿ ಆಗ್ತದೆ. ಅದಕ್ಕೆ ಇದಕ್ಕಪ್ಪ ಅರ್ಥ ಏನಂದ್ರೆ ಆಶ್ರಯಿತ ನಾಶ ಅಂದಾರ. ಸೂಕ್ಷ್ಮ ಶರೀರಕ್ಕೆ ಏನಂದಾರೆ? ಆಶ್ರಯಿತ ನಾಶ. ಗೋಡಿ ಮೇಲಿನ ಚಿತ್ರ ಕೆಡ್ಸಕ್ಕೆ ಹೋಗೋದು ಬೇಕಾಗಿಲ್ಲ. ಏನು ಮಾಡುದ್ರಿ? ಹಂಗೆ ಮಾಡಕ್ಕೆ ಹೋದ್ರಿ. ಮತ್ತು ಮನ್ಯಾಗ ಉದಾಹರಣೆ ಅಷ್ಟೇ ಅದು. ಚಿತ್ರ ಅಳ್ಕಸ್ಬೇಕಂದ್ರೆ ಸುಣ್ಣಾರ ಬಣ್ಣಾರ ಮಾತು ಹಚ್ಚಿ ಅಳ್ಕಿಸಿ ಮಾತು ಬರೆಸ್ಬೇಕು. ಚಿತ್ರ ಅಳ್ಕಸ್ಬೇಕಾದ್ರೆ ಗಾಡಿನ ಕೆಡ ಒಂದಾರ ತಿಳ್ಕೊಂಡು ಗಾಡಿ ಕೆಡಿದ್ರೆ ವಿಚಿತ್ರ ಆಗ್ತಾ ಇದೆ. ಹೇಳುವ ಅಭಿಪ್ರಾಯ ಏನದ? ಆಶ್ರಯ ರೂಪವಾದ ಗೋಡೆ ಬಿತ್ತು ಅಂದ್ರೆ ಚಿತ್ರ ಉಳಿತದನು. ಹಂಗೆ ಅಜ್ಞಾನ ರೂಪ ಗೋಡೆ ಜ್ಞಾನದಿಂದ ಬಿತ್ತು ಅಂದ್ರೆ ಸೂಕ್ಷ್ಮ ಶರೀರ ರೂಪ ಚಿತ್ರ ಉಳಿದಲ್ಲ. ಚಿತ್ರ ಉಳಿಲಿ ಅಂದ್ಮೇಲೆ ವಿಚಿತ್ರ ಆಗೋದು ಐತೇನು? ಇಲ್ಲ. ವಿಚಿತ್ರ ಆಗ್ಲಿಲ್ಲ ಅಂದ್ರೆ ಏನದ? ಪರಮಾನಂದದ. ಏನದ ರೀ? ವಿಚಿತ್ರ ಆಗ್ಲಿಲ್ಲ ಅಂದ್ರೆ ಪರಮಾನಂದವು. ಏನು ವಿಚಿತ್ರ ಆದ್ರು ಆ ಪರಮಾನಂದ ಸ್ಥಿತಿಯನ್ನು. ಅದಕ್ಕೆ ಇಲ್ಲಿ ಏನಪ್ಪ, ಇದಕ್ಕೆ ನಿಧಿಧ್ಯಾಸನ ಗ್ರಂಥ ಅಂದಾರ. ಯಾವ ಗ್ರಂಥ ಇದು? ನಿಧಿಧ್ಯಾಸನ ಅಂದ್ರೆ ತನ್ನೊಳಗೆ ಆತ್ಮಾಕಾರ ಮಾಡಿಕೊಂಡು ಅನುಸಂಧಾನ ಮಾಡುವಂಥ ಗ್ರಂಥ ಇದು. ಅದಕ್ಕೆ ಅಂತ ಏನಪ್ಪ ಅಂದ್ರೆ ಮನಸ್ಸಿನ ಗದ್ದಲದ
ಇದನ್ನು ನಿವೃತ್ತಿ ಮಾಡ್ಕೋಬೇಕು. ಆ ನೇನ ಆಶ್ರಯ ಇದಕ್ಕೆ ಅಂತ ಇಲ್ಲಿ ತನ ಇನ್ನೂ 2 ನುಡಿ ವಿಷಯ ಅದ ಏನು ಅಂದ್ರೆ ಅವೆರಡು ನುಡಿ ಮುಗಿದು ಅಂದ್ರೆ ಒಂದು ಏನು ಮುಗೀತು, ಒಂದು ಪ್ರಶ್ನೆಗೆ ಉತ್ತರ ಮುಗೀತು. ಈಗ ಯಾವ ಪ್ರಶ್ನೆ? ತನ್ನ ನಿಜ ಸ್ಥಿತಿ ತಾನೇನೆಂದು. ನನ್ನ ನಿಜ ಸ್ಥಿತಿ ಏನು ಅಂತ ಕೇಳಿದ್ದೆಲ್ಲ, ಇದೇ ನೋಡು ನಿನ್ನ ನಿಜ ಸ್ಥಿತಿ ಅಂತ ಹೇಳ್ತಾರೆ.